ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತಿಂದು ವ್ಲಾಗ್ ಏನಪ್ಪ ಅಂದರೆ, ಸದ್ಯಕ್ಕೆ ವ್ಲಾಗ್ ಇಲ್ಲ, ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ, ನಮಗೆ ಆಗಿರೋ ತೊಂದರೆ ಬೇರೆ ಯಾರಿಗೂ ಆಗಬಾರ್ದು ಅಂತ ಇವತ್ತು ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಎಲ್ಲಪ್ಪ ಅಂದರೆ, ಇಲ್ಲೇನು ಹಿಂದೆ ಕಾಣುತ್ತಲ್ಲ, ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡ್, ಇವ್ರ ಹತ್ರ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಏನಪ್ಪ ಮ್ಯಾಟ್ರು ಏನು ಅಂದರೆ, ಅದನ್ನ ಡೀಟೇಲಾಗಿ ಹೇಳ್ತೀನಿ ಕೇಳಿ. ನಮ್ಮದು ಒಂದು ಟಾಟಾ ಅಲ್ಟ್ರಾ ಗಾಡಿ ಇದೆ. ಟಾಟಾ ಫೈನಾನ್ಸ್ ಮೋಟರ್ಸಲ್ಲಿ ಫೈನಾನ್ಸ್ ಇರೋದು. ಅದರಲ್ಲಿ ಏನೋ ನಮ್ಮದು ಬಿಸ್ನೆಸ್ ಲಾಸಸ್ ಪರವಾಗಿ ಒಂದು EMIನ ನಾವು ಡ್ಯೂ ಮಾಡಿದ್ವಿ. ಹಂಗಾಗಿ ಇವ್ರಿಗೆ ಬಂದು ಗಾಡಿನೇ ಸೀಸ್ ಮಾಡಿಸಾಕಿದ್ದಾರೆ ಒಂದೇ EMIಗೆ. ಅಕಾರ್ಡಿಂಗ್ ಟು ಲಾ ರೂಲ್ಸ್ ಏನು ಹೇಳುತ್ತಪ್ಪ ಅಂದರೆ, 3 EMI ಡ್ಯೂ ಆಗೋವರೆಗೂ ಗಾಡಿ ಯಾರು ಮುಟ್ಟಕ್ಕೆ ಬರೋಲ್ಲ. 3 ನೋಟಿಸ್ ಕಳಿಸ್ಬಿಟ್ಟು ಅದಾದಮೇಲೆ ಸೀಸಿಂಗ್ ಲೆಟ್ರ್ ತೊಗೊಂಬಂದು ವಿತ್ ಪೊಲೀಸ್ ಪರ್ಮಿಷನ್ ತೊಗೊಂಬಂದು ಒಬ್ಬ ಕಾನ್ಸ್ಟೇಬಲ್ ಕರ್ಕೊಂಬಂದು ಗಾಡಿನ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ರೂಲ್ಸ್ ಇರೋದು. ಇವರು ನಮ್ಮ ಮಹಾರಾಷ್ಟ್ರ ಸಾಂಗ್ಲಿಲಿ ಇವ್ರು ಸೀಸಿಂಗ್ ಏಜೆನ್ಸಿಯವ್ರ ಕಡೆ, ಯಾರು ಟಾಟಾ ಫೈನಾನ್ಸ್ ಅವರು ಸೀಸಿಂಗ್ ಏಜೆನ್ಸಿಯವ್ರ ಜೊತೆ ಮರ್ಜಾಗಿರ್ತಾರಲ್ಲ, ಅವ್ರನ್ನ ಬಿಟ್ಬಿಟ್ಟು ರೌಡಿಗಳ ಥರ ನಮ್ಮ ಡ್ರೈವರ್ಗೆ ಹೊಡೆದ್ಬಿಟ್ಟು ಗಾಡಿ ಕಿತ್ಕೊಂಡೋಗಿ ಮಹಾರಾಷ್ಟ್ರ ಸಾಂಗ್ಲಿಲಿ ಎರಡಲ್ಲಿ ಹಾಕಿದ್ದಾರೆ. ಗಾಡಿ 3 ದಿನ ಆಯ್ತು ಇವತ್ತಿಗೆ. ಆಲ್ರೆಡಿ ಇದು 3ನೇ ದಿನ ನಾವು ವೀಡಿಯೋ ಮಾಡ್ತಾ ಇರೋದು. ಇಲ್ಲಿಗೆ ಬಂದು ನಾನೆಲ್ಲ ಹೊರಗಡೆ ಇದ್ದಿದ್ದ ಕಾರಣದಿಂದ 2 ದಿನ ಸದ್ಯಕ್ಕೇನು ಇದ್ರ ಬಗ್ಗೆ ಬರೀ ಫೋನಲ್ಲೇ ಕಾಂಟ್ಯಾಕ್ಟ್ ಇತ್ತು ಅಷ್ಟೇ. ಫೋನೆಲ್ಲ ಮಾತಾಡಿ ಎಲ್ಲ ಬಗೆಹರಿಸೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅದು ಆಗ್ತಾಯಿಲ್ಲ. ಯಾಕಪ್ಪ ಅಂದರೆ, ಇವರು ಏನು ಹೇಳ್ತಾ ಇದ್ದಾರೆ, ನಾವು ಹೇಳೇ ಇಲ್ಲ ಅವ್ರಿಗೆ ಸೀಸ್ ಮಾಡೋಕ್ಕೆ, ಅವ್ರು ಸುಮ್ಮನೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಂದು ಹೇಳ್ತಾರೆ. ನಾವು ಇನ್ ಡೀಟೇಲಾಗಿ ಚೆಕ್ ಮಾಡಿದಾಗ ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡಲ್ಲಿ ಒಬ್ಬರು ಜಗದೀಶ್ ಅಂತ ಇದ್ದಾರೆ. ಅವ್ರು ಬಂದು ಅವ್ರಿಗೆ ಫೋನ್ ಬಂದಿದೆ ಅವ್ರ ಕಡೆಯಿಂದ, ನಮ್ಮ ಗಾಡಿನ ಯಾವಾಗ ಫೈನಾನ್ಸವ್ರು ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ಗಾಡಿ ನಾವು ಸೀಸ್ ಮಾಡ್ತೀವಿ, ಶೆಡ್ಡಿಗೆ ತೊಗೊಂಡೋಗ್ತೀವಿ ಅಂದಾಗ ಅವ್ರ ಕಡೆಯಿಂದ ಇವ್ರಿಗೊಂದು ಫೋನ್ ಬಂದಿದೆ. 1 ನಿಮಿಷ 24 ಸೆಕೆಂಡ್ ಅವರೇನೋ ಮಾತಾಡಿದ್ದಾರೆ. ಅದೇನು ಮಾತಾಡಿದ್ರು ಅಂತ ಇಬ್ಬರ ಹತ್ರನೂ ಕಾಲ್ ರೆಕಾರ್ಡ್ ಇಲ್ಲ. ಸೀಸ್ ಮಾಡಿರೋರು ಏನು ಹೇಳ್ತಾ ಇದ್ದಾರೆ, ಟಾಟಾ ಮೋಟರ್ಸ್ ಫೈನಾನ್ಸು ದುರ್ಗಾ ಬ್ರಾಂಚಲ್ಲಿ ಜಗದೀಶ್ ಅಂತ ಇದ್ದಾರೆ. ಅವ್ರು ಹೇಳಿರೋದಕ್ಕೆ ನಾವು ಸೀಸ್ ಮಾಡಿರೋದು, ಇಲ್ಲಾಂದರೆ ನಾವು ಮಾಡ್ತಾ ಇರಲಿಲ್ಲ ಅಂತ ಕಲೆಕ್ಷನ್ ಮ್ಯಾನೇಜರ್ ಅವ್ರು ಹೇಳಿರೋದಕ್ಕೆ ನಾವು ಸೀಸ್ ಮಾಡಿರೋದು, ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತಾರೆ. ಇವ್ರನ್ನ ಕೇಳಿದ್ರೆ ನಾವು ಹೇಳೇ ಇಲ್ಲ ಅಂತಾರೆ. ಈಗ 3 ದಿವಸ ಮುಂದುವರೆದೈತೆ. ಇವಾಗ 3 ದಿನ ಫುಲ್ಲು ಜಗಳ ಮಾಡಿ ಏನೇನೋ ಮಾಡಿದ್ದಾದಮೇಲೆ ಇವಾಗ ಏನು ಹೇಳ್ತಾ ಇದ್ದಾರೆ, ನೀವು ಹೋಗಿ ಗಾಡಿ ಕೊಡ್ತಾರೆ ಅಂತ. ಈಗ ಹೋಗಿ ಗಾಡಿ ತೊಗೊಂಬಂದರೆ ನಮಗೆ ಇವಾಗ 3 ದಿನ ನಿಂತಿದ್ದು ಕಾಂಪನ್ಸೇಷನ್ ಯಾರು ಕೊಡಬೇಕು? ಗಾಡಿ ಸೀಸ್ ಆದ ತಕ್ಷಣ ಆ್ಯಕ್ಚುಲಿ ನಾವು EMIನ ಗಾಡಿ ಸೀಸ್ ಆದ ತಕ್ಷಣವೇ EMIನ 1 ಅವರ್ ಒಳಗೆ ನಾವೆಲ್ಲ ಕ್ಲಿಯರ್ ಮಾಡುತ್ತಾ ಆಗಿದೆ. ಓಡಿ ಕಂಪ್ಲೀಟ್ ಸೀಸಿಂಗ್ ಇದನ್ನೆಲ್ಲ ಮಾಡಿದ್ದಾರೆ. ಈಗ ಇವ್ರು ಸೀಸಿಂಗ್ ಚಾರ್ಜ್ ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಮೊದಲನೇದಾಗಿ ನೋಟಿಸೇ ಇಲ್ಲ, ಸೀಸಿಂಗ್ ಲೆಟ್ರ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ನನಗೆ ಇಂಟಿಮೇಷನ್ ಸಹ ಇಲ್ಲ. ಗಾಡಿ ಸೀಸ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಮಾಡಿದ್ದಾರೆ. ನಮ್ಮ ಹುಡುಗನ ಸಹ ದೈಹಿಕವಾಗಿ ಅಲ್ಲೇ ಮಾಡಿದ್ದಾರೆ. ಅದು ತುಂಬ ತೊಂದರೆ ಆಗಿದೆ. ನಮ್ಮ ಡ್ರೈವರ್ಗೆ ತುಂಬ ದೈಹಿಕವಾಗಿ ಅಲ್ಲೇ ಮಾಡಿ ಮಾಡೋ ಥರ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಶೆಡ್ಡಲ್ಲಿ ಹಾಕೊಂಡಿರೋದು ಇವರು. ಶೆಡ್ಡಲ್ಲಿ ಹಾಕೊಂಡಿರೋದು. ಈಗ ನಾವು ಯಾವಾಗ ಲೀಗಲ್ಲು ಮತ್ತು ಪೊಲೀಸ್ ಕಂಪ್ಲೇಂಟು ನಾವು ಮುಂದುವರಿತೀವಿ ಅಂತ ಹೇಳಿದ ತಕ್ಷಣ ಇವರೇನು ಹೇಳಿದ್ರು, ಇಲ್ಲ ಗಾಡಿ ರಿಲೀಸ್ ಮಾಡಿಸ್ತಾ ಇದೀವಿ, ಬಂದು ಗಾಡಿ ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಡ್ರೈವರ್ ಮೊನ್ನೆ 3 ದಿವಸ ಆಗಿರೋ ಕಾರಣದಿಂದ ಡ್ರೈವರ್ ಅಲ್ಲಿಂದ ಊರಿಗೆ ಬಂದಿದ್ದಾನೆ. 3 ದಿವಸ ಯಾವುದೇ ರೋಡಲ್ಲಿ ಎಲ್ಲೂ ಇರೋಕ್ಕಾಗೋದಿಲ್ಲಲ್ವಾ ಯಾವುದೇ ಒಬ್ಬ ಡ್ರೈವರ್ಗೆ. ಅದಕ್ಕೋಸ್ಕರ ಈಗ ಗಾಡಿ ತೊಗೊಂಬಿ ಅಂತ ಹೇಳ್ತಾರೆ. ಈಗ 3 ದಿವಸದ ಕಾಂಪನ್ಸೇಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೀಸಿಂಗ್ ಲೆಟ್ರ್ ಕೊಟ್ಟಿಲ್ಲ, ರಿಲೀಸಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ರಿಲೀಸಿಂಗ್ ಒಂದು ಸೀಸಿಂಗ್ ಲೆಟ್ರ್ ಕೊಡದೇನೆ ರಿಲೀಸಿಂಗ್ ಲೆಟ್ರ್ ಕೊಡಕ್ಕೆ ಬರಲ್ಲ. ಈಗ ಇವ್ರು ಇಲ್ಲಿಗಲ್ಲಾಗಿ ನಮ್ಮ ಗಾಡಿ ಹಿಡಿದ್ಬಿಟ್ಟು ಒಳಗಡೆ ಹಾಕಿದ್ದಾರೆ. ಅದೇನಾಯಿತು, ಇಷ್ಟು ದಿನ 3 ದಿನ ನಮಗೇನು ಕತೆ ಹೊಡೆದ್ರು ಅಂದರೆ, ನಮ್ದೇನು ಸೀಸಿಂಗ್ ಚಾರ್ಜಸ್ ಆಯಿತು 15,000 ಇಲ್ಲ 10,000. ಫಸ್ಟ್ 15 ಹೇಳಿದ್ರು, ಆಮೇಲೆ 10ಕ್ಕೆ ಬಂದರು. ಸೀಸಿಂಗ್ ಚಾರ್ಜ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ರಿ ಅಂದು. ಎಷ್ಟು ಜನಕ್ಕೆ ಇವರು ಫೈನಾನ್ಸ್ ಅವ್ರು ಆಗಿರ್ಬೋದು, ಸೀಸಿಂಗ್ ಏಜೆನ್ಸಿಗಳಾಗಿರ್ಬೋದು, ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಅದಕ್ಕೆ ನಾನೇನು ಹೇಳಿದೆ, 10,000 ನಾನು ಕೊಡೋಕೆ ರೆಡಿ ಇದ್ದೀನಪ್ಪ, ನನಗೆ ಬಿಲ್ ಬೇಕು, ನಾನು GST ಬಿಲ್ ಬೇಕು, ನಾನು ಹತ್ತಲ್ಲ, ನೀನು 1 ಲಕ್ಷ ತಗೋ ಸೀಸಿಂಗ್ ಚಾರ್ಜು, ನಾನು ಕೊಡ್ತೀನಿ, ನಾನು ಅದ್ರ ಮುಂದೆ ಏನು ಕೇಸ್ ಹಾಕೊಬೇಕು ಹಾಕೊಂತೀನಿ, ನಾನು ಕೊಡ್ತೀಯ ಗಾಡಿ ಅಂತ ಕೇಳಿದ್ದಕ್ಕೆ ಅವರಿಲ್ಲ, ಆ ಥರ ಬಿಲ್ಲೇನು ನಮ್ಮ ಹತ್ರ ಸಿಗಲ್ಲ, ನಮಗೆ ಜಗದೀಶ್ ಅವ್ರು ಹೇಳಿರೋದಕ್ಕೆ ನಾವು ಗಾಡಿ ತೊಗೊಂಡ್ಬಂದು ಒಳಗೆ ಹಾಕಿದ್ದೀವಿ, ನೀವು ಜಗದೀಶ್ ಅವ್ರ ಹತ್ರ ಮಾತಾಡಿ ಅಂತಾರೆ. ಇವ್ರ ಹತ್ರ ಮಾತಾಡಿದ್ರೆ ಅದೇ ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಅಂತಾರೆ. ಇವಾಗ ಫೈನಲಾಗಿ ಎಲ್ಲ ಜಗಳ ಪಗಳ ಆಗಿ ನಾವು ಲೀಗಲ್ಲಾಗಿ ಕೋರ್ಟ್ ಮೆಟ್ಲೇರ್ತೀವಿ ಅಂತ ಹೇಳಿದ್ಮೇಲೆ ಇವ್ರೇನು ಹೇಳಿದ್ದಾರೆ, ಇವಾಗ ಗಾಡಿ ರಿಲೀಸಿಂಗ್ಗೆ ಒಪ್ಕೊಂಡಿದ್ದಾರೆ, ಗಾಡಿ ಬಿಡೋಕೆ ಒಪ್ಕೊಂಡಿದ್ದಾರೆ. ಬಟ್ ನಮಗೆ ಗಾಡಿ ತೊಗೊಂಬರೋಕ್ಕೆ ಆಗಲ್ಲ ಇವಾಗ. ಯಾಕಂದರೆ ನಾವು ಊರಲ್ಲಿದ್ದೀವಿ, ನಮ್ಮ ಡ್ರೈವರ್ ಕೂಡ ಅಲ್ಲಿಲ್ಲ. ಮತ್ತು ಇವಾಗ ನಾವೇನಾರು ಗಾಡಿ ಹೊರಗೆ ಎತ್ಕೊಂಬರ್ತೀವಿ, ಓಡಿಸ್ಕೊತೀವಿ. ಇವಾಗ 3 ದಿನಕ್ಕೆ ಕಾಂಪನ್ಸೇಷನ್ ಯಾರು ಕೊಡ್ತಾರೆ? 3 ದಿನಕ್ಕೆ ನಮ್ಮ ಗಾಡಿ 30,000 ದುಡಿಯೋದು. ಇವಾಗ 16 ಕಟ್ಕೊಡ್ಬೇಕು. 3 ದಿನಕ್ಕೆ ಬರ್ತಾನೆ ಗಾಡಿ. ಇವಾಗ ಅದೇ 3 ದಿನ ಒಂದು ಗಾಡಿ ನಿಲ್ಸಿದಾನಲ್ಲ. ಒಂದೇ EMIಗೆ ಸೀಸ್ ಮಾಡಿರೋದು ಗಾಡಿ. 2ನೇ EMI ಇನ್ನು ಡ್ಯೂ ಆಗ 1 ದಿನ 2 ದಿನಕ್ಕೇ 3 ದಿನ ಏನೋ ಆಗಿತ್ತು ಅನಿಸುತ್ತೆ, ಅಷ್ಟರೊಳಗೆ ಸೀಸ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಲಾ ಏನು ಹೇಳುತ್ತಪ್ಪ ಅಂದರೆ, 3 EMI ಆಗೋವರೆಗೂ ನೋಟಿಸ್ ಕಳ್ಸೋಕ್ಕೂ ಬರೋಲ್ಲ. 3 EMI ಡ್ಯೂ ಆದಮೇಲೆ 90 ದಿನ ಆದಮೇಲೆ 90 ದಿನಕ್ಕೊಂದು ನೋಟಿಸು, 100 ದಿನಕ್ಕೊಂದು, 110 ದಿನಕ್ಕೊಂದು ನೋಟಿಸ್ ಕಳಿಸಿ, ಅದಾದಮೇಲೆ ಸೀಸಿಂಗ್ ಲೆಟ್ರ್ ರೈಸ್ ಮಾಡಿ
ಅದು ಲೀಗಲಾಗಿ ಮತ್ತು ಪ್ರೊಸೀಜರ್ ಏನಾಯಿತು ಅದೇ ಥರ ಹೋಗಿ ಸೀಸ್ ಮಾಡಬೇಕು ಗಾಡಿನ ಅಂತ. ಇವರು ಇಲ್ಲೀಗಲಾಗಿ ಮಾಡಿದ್ದಾರೆ. ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡ್ ಅವರು. ಇದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಈಗ ನಾವು ಅವ್ರನ್ನ ಕೇಳ್ತಾ ಇರೋದೇನಪ್ಪ ಅಂದರೆ ನಮಗೆ 3 ದಿನದ ಕಾಂಪನ್ಸೇಷನ್ ಬೇಕು ಅಂತ. ಹಂಗಾಗಿ ಇವಾಗ ಬನ್ನಿ ಒಳಗಡೆ ಹೋಗಿ ಮ್ಯಾನೇಜರ್ ಯಾರಿದ್ದಾರೋ ಏನು ಎತ್ತ ಎಲ್ಲ ನೋಡೋಣ, ಅವ್ರನ್ನ ಕೇಳೋಣ. ನಾವು ಇನ್ನೂ 3 ದಿನ ಆಯಿತು ಅವ್ರ ಹತ್ರ ಯಾರೂ ಮುಖಾಮುಖಿ ಮಾತಾಡಿಲ್ಲ, ಬರೀ ಫೋನ್ ಕಾಲಲ್ಲೇ ಮಾತಾಡಿರೋದು. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ, ಮಾತಾಡೋಣ. ಅದನ್ನು ನಿಮಗೆಲ್ಲ ತೋರಿಸಿ ಬನ್ನಿ ಏನೇನು ಮಾತಾಡ್ತೀವಿ ಅಂತ. ಬನ್ನಿ ಅಣ್ಣ ಹೋಗೋಣ. ಇವರೆಲ್ಲ ಇವಾಗ ನಮ್ಮ ಜೊತೆಗೆ ಬಂದಿರೋದು. ಕ್ಯಾಶ್ ಎಡ್ಡೆ ಬ್ರಾಂಚ್ ಎಲ್ಲ ಝೋನಲ್ಲಿ ಸ್ಟೇಟಲ್ಲಿ ಇರ್ತದೆ. ಬ್ರಾಂಚ್ ಮ್ಯಾನೇಜರ್ ಇಲ್ಲ, ಬ್ರಾಂಚ್ ಮ್ಯಾನೇಜರ್ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ಪರ್ಮಿಷನ್ ಬೇಕಲ್ಲ, ನ್ಯಾಯ ಕೇಳೋದು ಯಾವ ಪರ್ಮಿಷನ್ ಅಲ್ಲ. ಪರ್ಮಿಷನ್ ಏನಕ್ಕೆ ಸರ್ ಏನಕ್ಕೆ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತೀವಿ, ಪ್ರೂಫ್ ಮಾಡ್ಕೊತಾ ಇದ್ದೀವಿ. ಏನು ಪ್ರೂಫ್? ಹೇಳೋರ್ಗನ ಕೇಳಿ ನಮ್ಮ ಮಾತು ನೀವು ಕೇಳ್ತಾನೆ ಇಲ್ಲ, ನೀವು ಮಾತಾಡ್ತಾನೆ ಇದ್ದೀರಾ, ಮಾಡಂಗಿಲ್ಲ ಅದು ಮಾಡಂಗಿಲ್ಲ. ಕ್ಯಾಮ್ರಾದಲ್ಲಿ ನಿಮ್ದು ರೆಕಾರ್ಡ್ ಆಗಿರ್ತಾನೆ. ಆಯ್ತು ಹೇಳಿ. ಹೇಳೋದು ರೆಕಾರ್ಡ್ ಆಗುತ್ತಲ್ಲ, ಮತ್ತೆ ನೀವೇನು ನಿಮ್ಗಾಗಿರುತ್ತೆ, ನಮ್ಮ ಅಷ್ಟೇ ತಾನೆ. ನೀವೇನು ಮೋಸ ಮಾಡ್ತಾ ಇದ್ದಾನೆ, ರೆಕಾರ್ಡ್ ಮಾಡ್ತಾ ಇದ್ದೀವಿ ಬಿಡಿ. ಕಂಟಿನ್ಯೂ ಮಾಡಿ. ನಮ್ಮದು ನಿಮ್ಮ ಬ್ರಾಂಚ್ಗೆ ಒಂದು ಗಾಡಿ ಇದೆ. ಗಾಡಿ ನಂಬರ್ KA02 AG7416. ಓಪನ್ ಮಾಡಿ. ಅದೇ ಇದೆ. KA02 AG7416. ಎಲ್ಲಿದೆ ಇದು? ಬೆಂಗಳೂರು. ಹಾಂ, ನಮಗೆ ಓಪನ್ ಆಗಲ್ಲ. ಕಲೆಕ್ಷನ್ ಮತ್ತೆ ಕಲೆಕ್ಷನ್ ನೀವೇ ಮಾಡ್ತೀರಲ್ಲ ಸರ್? ಮತ್ತೆ ಲೊಕೇಶನ್ಗೆ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ರಿ. ಜಗದೀಶ್ ಅವ್ರು ಇದ್ದಾರೆ, ಅವ್ರು ಕಲೆಕ್ಷನ್ ಆಗಿರ್ತಾರೆ. ಅವ್ರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಅಜಯ್ ಅವ್ರು ಮಾಡ್ತಿಲ್ಲ. ನಮ್ಮ ಫೋನ್ ಇಲ್ಲ ಮಾಡ್ತಾರೆ. ಕೇಳಿಸ್ಕೊಳಪ್ಪ, ಇದನ್ನ ವೀಡಿಯೋ ಮಾಡ್ಕೊ, ಇದನ್ನು ಮಾಡ್ಕೊ. ಹಾಂ ಹೇಳಿ ಸರ್. ಇದು ಗೌರ್ಮೆಂಟ್ ಅಲ್ಲ ಸರ್, ಪ್ರೈವೇಟ್ ಸೆಕ್ಟ್ರು. ಟಾಟಾ ಫೈನಾನ್ಸ್ ಪ್ರೈವೇಟ್ ಸೆಕ್ಟ್ರು. ಗೌರ್ಮೆಂಟ್ ಅಂತ ಯಾರು ಹೇಳಿದ್ರು? ನೀವು ಗೌರ್ಮೆಂಟ್ ಅಂತ ಹೆಂಗೆ ಹೇಳ್ತಾ ಇದ್ದೀರಾ? ಎಲ್ಲಿ ಕಲೆಕ್ಷನ್ ಮಾಡ್ತಾ ಇರೋದು ಯಾರು? ಕಲೆಕ್ಷನ್ ನೀವು ತಾನೇ ಮಾಡ್ತಾ ಇರೋದು, ದುರ್ಗಾ ಬ್ರಾಂಚ್ ಅವರು. ನಾನು EMI ಕಟ್ತಾ ಇರೋದು ದುರ್ಗಾ ಬ್ರಾಂಚಿಗೆ ಸರ್. ಇವ್ರು ಕಲೆಕ್ಷನ್ ಮ್ಯಾನೇಜರ್ ಹತ್ರ ಮಾತಾಡೋಕೆ ಬಂದರೆ ಅವ್ರು ಇಲ್ಲ, ಅವ್ರನ್ನ ಕರೆಸಿ. ಇಲ್ಲಿ ಮ್ಯಾನೇಜರ್ ಇಲ್ಲ, ಯಾರೂ ಇಲ್ಲ. ಹಾಂ, ಸರ್ ನೀವು ಲೀಗಲ್ ಬಗ್ಗೆ ಮಾತಾಡ್ತೀರಾ, ಇಲ್ಲೀಗಲ್ ಆಗಿ ನೀವೆಲ್ಲ ಮಾಡಿರೋದು ಅದನ್ನ ಹೇಳ್ತಾ ಇಲ್ವಲ್ಲ ಸರ್. ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ, ಆಫೀಸಿಗೆ ಬಂದು ಇಲ್ಲೇ ಮಾತಾಡೋದು. ರೆಡಿ ಏನು ಸರ್? ಇವಾಗ ನಮ್ಮ ಗಾಡಿ ಸೀಸ್ ಆಗಿದೆ. ಮ್ಯಾನೇಜರ್ ಅವರು ಮಾತಾಡಿದ್ರು, ಕ್ಯಾಮ್ರಾ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ವಿಡಿಯೋ ಸಂಬಂಧ ಅಲ್ಲ ಸರ್, ಇಲ್ಲಿ ನಮ್ದು ಗಾಡಿ ಸೀಸ್ ಆಗಿದೆ. ಸರ್ ಹೇಳಿ ಸರ್. ಬೆಂಗಳೂರಲ್ಲಿ ಫಸ್ಟ್ ನಮ್ಗೆ ಕೇಳೋಕ್ಕೆ ರೆಡಿ ಇಲ್ಲ. ನೀವು ಲೀಗಲ್ಲೇ ಮಾತಾಡ್ತಾ ಇದ್ದೀರಾ, ನನ್ನ ಲೀಗಲ್ ನಾನು ಮಾತಾಡ್ತೀನಿ, ಕೇಳಿ. ಸಮಸ್ಯೆ ಫಸ್ಟ್ ಕೇಳ್ಬೇಕಾ, ಏನಾಗಿದೆ, ಸರಿನೋ ತಪ್ಪು, ಆಮೇಲೆ ಅವೆಲ್ಲ ವಿಡಿಯೋದ ಇದು ಇನ್ನೊಂದು ಅದು ಮಾತಾಡೋದು. ನಿಮ್ದು ಇವಾಗ ತಪ್ಪು ಈಗ ಹಂಗೆ ಬ್ರಾಂಚ್ ಮ್ಯಾನೇಜರ್ ಇಲ್ಲಿ ಯಾರು ಇದ್ದಾರೆ, ನೀವು ಮಾತಾಡ್ತೀರಾ, ನಾವು ಮಾತ್ರ ಮಾತಾಡ್ತಾ ಇದೀವಿ ಅಷ್ಟೇ. ಸರಿನಾ? ಮಾಡಿ ಮಾಡಿ. ನಿಮ್ಮ ಮ್ಯಾನೇಜರ್ ಹತ್ರ ಬೆಳಗ್ಗೆ ಮಾತಾಡೇ ಬಂದಿರೋದು ಮಾಡಿ. ಅವ್ರ ಆಫೀಸಿಗೆ ಬಂದಿರೋದಕ್ಕೆ ಬಂದಿರೋದು ಮಾಡಿ. ಸರ್ ಇವಾಗ ಕಸ್ಟಮರ್ ಬಂದಿದ್ದಾರೆ, ಒಂದು 4-5 ಜನ ಬಂದಿದ್ದಾರೆ. ವಿಡಿಯೋ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಮಾಡ್ತಿದ್ದಾರೆ, ಮಾಡಬೇಡಿ ಅಂತಂದ್ರೆ ವಿಡಿಯೋ ಹೇಳ್ತಿರಲ್ರಿ. ಸಮಸ್ಯೆ ಏನು ಕೇಳಿದ್ರೆ ಫಸ್ಟ್ ಆಫ್ ಆಲ್ ಕೇಳಕ್ಕೆ ಬಿಡ್ತಿರಲ್ಲ ಅವರು. ನಾವು ಸಮಸ್ಯೆ ಹೇಳಕ್ಕೆ ಬಂದ್ರೆ ನೀವು ಕೇಳುತ್ತೆ. ಅದಕ್ಕಿಂತ ಮುಂಚೆ ಫೋನ್ ಮಾಡ್ತಾರೆ, ಇಲ್ಲ ಸಮಸ್ಯೆ ಇರುತ್ತೆ ಮತ್ತು ಅದು ಇದು ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಸಮಸ್ಯೆಗಳು ವೀಡ್ ಆಗ್ತದೆ ವೀಡಿಯೋದಲ್ಲಿ ಒಪ್ಪಿಗೆ ಇರ್ತದೆ. ನಮ್ಮ ಪ್ರೂಫ್ ಸರ್ ಇಟ್ಕೊಂತಾರೆ ಅದು ವಿಡಿಯೋ. ನಾಳೆ ದಿನ ಕೇಸ್ ಆದ್ರೆ ಇದು ಪ್ರೂಫ್ ಇಟ್ಕೊಂತಾರೆ. ಅವ್ರು ಕೇಳ್ತಾ ಇದಾರೆ ಫಸ್ಟ್. ಈಗ ಅಡ್ವೊಕೇಟ್ ಫೋನ್ ಮಾಡ್ಕೊಟ್ರೆ ಅವ್ರು ಕೇಳ್ಬೇಕು ತಾನೆ ಫಸ್ಟ್ ಏನು ಅಂತ. ಸರ್ ನಿಮ್ಮ ಫೈನಾನ್ಸ್ ಲೀಗಲ್ ತಾನೆ? ನನ್ಗೆ ಹೇಳ್ತಾರ ಅರ್ಥ ಆಗ್ತೈತಾ? ನಿಮ್ದೇನು ತಪ್ಪು ನೀವು ಹೇಳ್ತಾ ಇದ್ದಾರೆ, ನಮಗೆ ಕೇಳ್ತಾ ಇಲ್ಲ ಇಲ್ಲಿ. ನೀವು ಹೇಳ್ತಾ ಇರೋದು ನಾನು ಹೇಳಿದ್ದು.
ವಿತೌಟ್ ಇನ್ಫಾರ್ಮೇಶನ್ ಗಾಡಿ ಸೀಸಿಂಗ್ ಲೆಟರ್ ಇಲ್ಲದೆ ಸೀಸ್ ಮಾಡಿಸಿದಾರೆ ನಿಮ್ಮ ಬ್ರಾಂಚ್ ಅವರು. ಅದನ್ನ ಕೇಳಕ್ಕೆ ಬಂದಿರೋದು ನೀವು. ಲೀಗಲ್ ಮ್ಯಾನೇಜರ್ ಲೀಗಲ್ ಅಡ್ವೈಸರ್ ಫೋನ್ ಗೊತ್ತಿರೋದಕ್ಕೆ ಕೇಳಕ್ ಬಂದಿರೋದು ಇಲ್ಲಿ. ನಿಮ್ದು ಕ್ಯಾಮ್ರಾ ಇದೆ, ಫಸ್ಟ್ ಬಂದು ಕೇಳ್ಬೇಕಲ್ಲ. ಅಲ್ಲ ಸರ್, ನಾವೇನಾದ್ರೂ ರಾಡು ಅವು ಇಟ್ಕೊಂಬಂದಿದ್ದೀವಿ, ಏನಾದ್ರು ದೌರ್ಜನ್ಯ ಮಾಡಕ್ಕೆ? ಅಲ್ಲ ಸರ್, ನಾವೇನಾದ್ರು ದೌರ್ಜನ್ಯ ಮಾಡಕ್ ಬಂದಿದ್ದೀವಿ. ಅಲ್ಲಿ ನಮ್ಮ ಡ್ರೈವರ್ನ ಹೊಡೆದ್ಬಿಟ್ಟು ಗಾಡಿ ಕಿತ್ಕೊಂಡು ಹೋಗಿದೆ, ಅದು ನೀವು ಕೇಳಿದ್ರಾ? ಕೇಳ್ತಾನೆ ಇಲ್ವಲ್ಲ ಅವ್ರು, ಎದ್ದು ಹೋಗ್ತಾರೆ. ನಮ್ಮ ಡ್ರೈವರ್ ಮೇಲೆ ಅಲ್ಲಿ ಇನ್ಲೀಗಲ್ ಆಗಿ ಮತ್ತೆ ಇದಾಗಿದೆಯಲ್ಲ, ದೌರ್ಜನ್ಯ ಆಗಿದೆಯಲ್ಲ. ಇಲ್ಲಿಗೆಲ್ಲ ನೀವು ಮಾಡಿದೀರ ಅಂದ್ಮೇಲೆ ನಾವು ಕೇಳಕ್ ಬಂದ್ರೆ ನೀವು ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ರೆಸ್ಪಾನ್ಸ್ ಮಾಡೋದು ರೆಕಾರ್ಡ್ ಬೇಕು ನಮಗೆ. ಹೋಗಿದ್ದಾರೆ 3 ದಿನ ಆಯ್ತು ಸಾಂಗ್ಲಿ ಮಹಾರಾಷ್ಟ್ರದಲ್ಲಿ. ನಿಮ್ ಜಗದೀಶ್ ಅವ್ರನ್ನ ಕೇಳಿದ್ರೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ. ಅದು ಸೀಸ್ ಮಾಡೋದು ಕೇಳಿದ್ರೆ ಜಗದೀಶ್ ಅವ್ರು ಹೇಳ್ತಾರೆ, ಅವ್ರು ಕಾಗದ ನಮ್ಮ ಹತ್ರ ಇದೆ. ಜಗದೀಶ್ ಅವ್ರು ಹೇಳಿರೋದು ಸೀಸ್ ಮಾಡಿ ಅವ್ನು ಕಳಿಸಿ 4 ದಿನ ಇರ್ತಾನೆ ಅವರು. ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರಿಗೆ. ಹಲೋ ಸರ್, ನಮ್ದು ಒಂದು 3 days ಬ್ಯಾಕು ಒಂದು ಗಾಡಿ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಸಾಂಗ್ಲಿ. ಲೋನ್ ಬೆಂಗಳೂರು ಬ್ರಾಂಚಲ್ಲಿ ಮಾಡ್ಸಿರೋದು ಸರ್. ಈಗ ಬಂದ್ಬಿಟ್ಟು ಗಾಡಿ ಸೀಸ್ ಆದಮೇಲೆ ನಾವು ಅವ್ರನ್ನ ಕೇಳಿದ್ದಕ್ಕೆ ನೀವು ಯಾರ ಹತ್ರ ಪರ್ಮಿಷನ್ ತೊಗೊಂಡು ಸೀಸ್ ಮಾಡಿದ್ರಪ್ಪ ಅಂದರೆ ಜಗದೀಶ್ ಅಂತ ಹೆಸರು ಬಂತು. ಜಗದೀಶ್ ಕಲೆಕ್ಷನ್ ಹುಡುಗ ಜಗದೀಶ್ ಅವ್ರು ಗಾಡಿ ಸೀಸ್ ಮಾಡಿ ಅಂತ ಹೇಳಿದ್ರದಕ್ಕೆ ಅವ್ರು ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರಂತೆ. ಅವ್ರು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಗಾಡಿ ಶೆಡ್ಡಲ್ಲಿದೆ ಇವಾಗ, ಸರಿನಾ? ಇವ್ರು ಜಗದೀಶ್ ಅವ್ರನ್ನ ಕೇಳಿದ್ರೆ ನಾನು ಹೇಳೇ ಇಲ್ಲ, ಸುಮ್ಮನೆ ಗಾಡಿ ತೊಗೊಂಡು ಹೋಗಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಅವ್ರನ್ನ ಕೇಳಿದ್ದಕ್ಕೆ ಮತ್ತು ಅವ್ರು ಪ್ರೂಫ್ ಕೊಟ್ಟಿದ್ದಾರೆ. 1 ನಿಮಿಷ 37 ಸೆಕೆಂಡು ಇವ್ರಿಗೆ ಇನ್ಕಮಿಂಗ್ ಕಾಲ್ ಬಂದಿದೆ, ಜಗದೀಶ್ ಅವ್ರಿಗೆ ಮಾತಾಡಿದ್ದಾರೆ. ಅದು ಗೊತ್ತಿಲ್ಲ, ಅದು ರೆಕಾರ್ಡ್ ಇಲ್ಲ ಸರ್. ಇನ್ಕಮಿಂಗ್ ಕಾಲ್ ನಾನು ಗಾಡಿ ಹಿಡಿದ ತಕ್ಷಣ ಇವ್ರಿಗೆ ಬಂದಿದೆ. ಇವ್ರು ಅವ್ರಿಗೇನು ಹೇಳಿದಾರೋ ಅವ್ರಿಗೇನೇನು ಮಾತಾಡ್ಕೊಂಡಿರೋ ಗೊತ್ತಿಲ್ಲ. ಒಟ್ಟು ಅವ್ರು ಸಾಂಗ್ಲಿ ಗಾಡಿ ಸೀಸ್ ಮಾಡಿರೋ ಪ್ರೂಫ್ ಕೊಟ್ಟಿರೋದು ಅದು ಸರ್. ಈಗ TBR ಆಗಿಲ್ಲ, ಗಾಡಿ TBR ಆಗಿಲ್ಲದೆ ಸೀಸ್ ಮಾಡಿಸಿದಾರಲ್ಲ, ಗಾಡಿ TBR ಆಗಿಲ್ಲದೆ ಸೀಸ್ ಮಾಡಿಸೋರಲ್ಲ. ಫೋನ್ ಹೆಂಗೆ ಬಂತು ಸರ್? ನಿಮಗೆ ಗೊತ್ತಿರ್ಬೇಕು. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋರು ನೀವಲ್ವಾ? ನಮ್ಗೇನು ಗೊತ್ತಿರೋದು ಗಾಡಿ ಓನರ್ಗೆ ಹೋಗೋದು. ಲೋನ್ ಬೆಂಗಳೂರು ಬ್ರಾಂಚಲ್ಲಿ ಮಾಡಿಸಿರೋದು. ನನಗೆ ರೂಲ್ಸ್ ಗೊತ್ತಿರೋದಕ್ಕೆ ನಾನು TBR ಬಗ್ಗೆ ಮಾತಾಡ್ತಾ ಇರೋದು ಸರ್. ಫೈನಾನ್ಸರು ಒಬ್ರು ಇವತ್ತು ಲೋನ್ ಮಾಡಿಸೋರು ನಾಳೆ ಕೆಲಸ ಬಿಟ್ಟು ಹೋಗಿರ್ತಾರೆ, ಅವ್ರ ಮನೆ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ನಾವು? ಲೋನ್ ಕಲೆಕ್ಷನ್ ಮಾಡ್ತಾರೆ ಚಿತ್ರದುರ್ಗ ಬ್ರಾಂಚರಲ್ಲ, ನಾನು ಬಡ್ಡಿ ಕಟ್ತಾ ಇರೋದು ಅಸಲು ಕಟ್ತಾ ಇರೋ ಚಿತ್ರದುರ್ಗ ಬ್ರಾಂಚ್ಗಲ್ಲ, ನನ್ನ ಅಡ್ರೆಸ್ ಇರೋ ಚಿತ್ರದುರ್ಗದಲ್ವಾ ಸರ್? ಒಂದು ನಿಮಿಷ, ನೀವು ಯಾರು ಮಾತಾಡ್ತಿರೋದು ಗೊತ್ತಾಗ್ಲಿಲ್ಲ. ಹೆಸರು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಯಾವ ಬ್ರಾಂಚ್ ಅವ್ರು ಸರ್ ನೀವು? ಇಲ್ಲವರಾ? ಮತ್ತು ಅವ್ರು ಯಾರೋ ದಾವಣಗೆರೆ ನಾನು ಮ್ಯಾನೇಜರು ಅಂತಾರೆ ಬೆಳಗ್ಗೆ ಫೋನ್ ಮಾಡಿದ್ರೆ. ದಾವಣಗೆರೆ ಯಾರೋ ಅವ್ರು ಇನ್ನೊಬ್ರು ಅವ್ರು ನಾನು ಮ್ಯಾನೇಜರು, ಚಿತ್ರದುರ್ಗ ಬ್ರಾಂಚದ್ದು ದಾವಣಗೆರೆ ಬ್ರಾಂಚ್ ನಾನು ಮ್ಯಾನೇಜರ್ ಅಂತ ಹೇಳ್ತಾರೆ. ಅವ್ರ ಹೆಸರು ಅಂದಿರಿ. ಕಲೆಕ್ಷನ್ ಅಲ್ಲ, ಅವ್ರ ಮ್ಯಾನೇಜರ್ ಹೆಸರೇ. ನನ್ನ ಫೋನ್ ಕೊಡಿಲ್ಲ, ಹೇಳ್ತೀನಿ ರೀ ಅವ್ರ ಹೆಸರು. ಕೇಶವ ಪದ್ದದಾರ್ ಯಾರು? ಹಾಂ ಸರ್, ಇಲ್ಲಿ ಬ್ರಾಂಚ್ ಮ್ಯಾನೇಜರ್ ನೀವು? ಬ್ರಾಂಚ್ ಮ್ಯಾನೇಜರಾ? ಬನ್ನಿ ಸರ್, ಇಲ್ಲಿ ಬ್ರಾಂಚಲ್ಲಿ ಬನ್ನಿ ಮಾತಾಡೋಣ. ಬನ್ನಿ ಸರ್, ಫೋನಲ್ಲಿ ಮಾತಾಡೋಕೆ ನಮ್ಗೆ ಟೈಮ್ ಇಲ್ಲ, ಇಲ್ಲಿ ಬ್ರಾಂಚಲ್ಲಿ ಬನ್ನಿ ಮಾತಾಡೋಣ. ಸರಿ ಸರ್, ಮಾತಾಡೋಣ. ಏನು ಮಾತಾಡ್ತೀನಿ ನೀವು? ಡ್ಯೂಟಿ ಟೈಮ್ ಹೇಳಿ ಸರ್. ನಾನು ಡ್ರೈವರ್ಗೆ ಹೊಡೆದ್ಬಿಟ್ಟು ಜಗದೀಶ್ ಅವ್ರು ಪರ್ಮಿಷನ್ ಕೊಟ್ಟಿರೋದಕ್ಕೆ ಡ್ರೈವರ್ ಹೊಡೆದ್ಬಿಟ್ಟು ಎಲ್ಲ ತೆಗಿಸ್ತೀವಿ ಸರಿನಾ? ಈಗ ಲೀಗಲ್ ಆಗಿ ನೀವು ನೋಟಿಸ್, ನಮಗೆ 3 ನೋಟಿಸ್ ಇಶ್ಯೂ ಮಾಡ್ದಂಗೆ ಗಾಡಿ ಹೆಂಗೆ ಸೀಸ್ ಮಾಡಿಸಿದ್ವಿ ಅಂತ ಕೇಳಕ್ಕೆ ಬಂದಿರೋದು. ಆಯ್ತು ಹೇಳಿ. ಈಗ ಲೀಗಲ್ ಆಗಿ ಡಾಕ್ಯುಮೆಂಟ್ ಕೊಡೋದಕ್ಕೆ ತಿಳ್ಕೊಂಡಿದ್ದೀನಿ ಸರ್. ಲೀಗಲ್ ಆಗಿ ಒಂದು ಕೊಡಿ, ನೋಟಿಸ್ ಕೊಡಿ. ಲೋನ್ ಆಗಿದೆ ನಿಮಗೆ, ಅಲ್ಲಿ ಲೀಗಲ್ ನೋಟಿಸ್ ಕೊಡಿ. ನಾನು ಇವೆಲ್ಲ ನೋಟಿಸ್ ಇದ್ದಾರೆ, ನೋಟಿಸ್ ಬಂದಿಲ್ಲ, ಗಾಡಿ ಹೆಂಗೆ ಸೀಸ್ ಮಾಡೋದು? ನಾನು ನಿಮ್ಗೆ ಕೇಳಕ್ಕೆ ಬಂದಿರೋದು ಬ್ರಾಂಚ್ ತಾನೇ ಇದು, ಟಾಟಾ ಮೋಟರ್ಸ್ ಅಲ್ಲ ಇದು, ಬೇರೆ ಯಾವುದಲ್ಲ. ಬ್ರಾಂಚಲ್ಲಿ ಕ್ಯಾಶರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ನ ಕರೆಯೋಕ್ಕೋಸ್ಕರ ನಾವು ಮ್ಯಾನೇಜರ್ ಹತ್ರ ಮಾತಾಡಕ್ಕೆ ಬಂದಿರೋದು. ನೀವು ಕ್ಯಾಶರ್ ನೀವು ಮಾತಾಡ್ತಾ ಇದ್ದೀರಿ, ನಮ್ಮ ಮ್ಯಾನೇಜರ್ ಬಂದು ನಾನು ಮಾತಾಡ್ತೀನಿ ಅಂದ್ರೆ ನೀವು ಮಾತಾಡ್ತಾ ಇದ್ದೀರಿ. ಮ್ಯಾನೇಜರು ಎಲ್ಲ ಬ್ರಾಂಚಲ್ಲೂ ಇರಲ್ಲ. ನಮಗೆ ಟೆರಿಟರಿ ಅಂತ ಇರುತ್ತೆ. ಟೆರಿಟರಿ ಒಬ್ಬ ಮ್ಯಾನೇಜರ್. ಅವ್ರು 3 ನಿಮ್ಮ ಟೆರಿಟರಿ ಇದ್ದವ್ರು ಯಾರು? ಅವ್ರ ಹೆಸರು ಕೇಳಿ. ಅವ್ರ ಹೆಸರು ಹಾಸ್ಪಿಟಲ್ ಇರ್ತಾರಲ್ಲ, ಜ್ಞಾನಪ್ಪ ಸರ್ ಮಾತಾಡಿ ಹೇಳಿ. ಕೇಸ್ ಬಗ್ಗೆ ಹೇಳಿ.
ಅವ್ರಿಗೂ 3 ದಿನದಿಂದ ಗೊತ್ತು, ಮಾತಾಡಿ. ಅವರು ಟೆರಿಟರಿ ಕಲೆಕ್ಷನ್ ಮಾಡಿ ಅವ್ರಿಗೂ ಮಾತಾಡಿ. ಅವ್ರಿಗೂ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಸರ್ ಅಂತ ಅವ್ರಿಗೂ ಹೇಳಿ. ಅವ್ರ ಹತ್ರನೂ ಮಾತಾಡಿ. ಹಲೋ. ಜಗದೀಶ್ ಅವ್ರು ಗಾಡಿ ಸೀಸ್ ಮಾಡಿಸಿರೋದು, ನಮ್ಮ ಜಗದೀಶ್ ಅವ್ರು ಗಾಡಿ ಬಿಡಿಸ್ಕೊಡ್ಬೇಕು. ಅವ್ರು ಇಲ್ಲೇ ಕೆಲಸ ಮಾಡೋದು, ಅದಕ್ಕೆ ಇಲ್ಲಿ ಬಂದಿರೋದು ನಾವು. ಜಗದೀಶ್ ಫೋನ್ ಇತ್ತಿಲ್ಲ ಹಾಗೆ ಮಾಡಿರೋದು. ನಿನ್ನ ಮಾಡಿ ಸರ್ ಬಾ ಅಂತ ಹೇಳಿ ಅವ್ನು. ನಿನ್ನೆಲ್ಲ ಮಾತಾಡೋದು ಆಫೀಸ್ ಬಂದಿದೆ ಸರ್ ಇದು ಇವಾಗ ಯಾರು ಅಜಯ್ ಅನ್ನೋ ಕಸ್ಟಮರ್ ಇಲ್ಲಿ ಬಂದಿದ್ದಾರೆ. ಯಾರು ಜ್ಞಾನಪ್ಪ ಸರ್ ಅದೆಲ್ಲ ಮಾತಾಡ್ಬೇಕು ನಮ್ಮ ಹತ್ರ. ನಮಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಬ್ರಾಂಚಿಗೆ ಬಂದಿದ್ದೀವಿ. ಏನಣ್ಣ ಹಂಗೆ ಹೇಳಿದ್ವ ನಾವು ಅದೇ ಮಾಡಿದ್ದೀನಿ ಒಂದಕ್ಕೆ ನಾಲ್ಕು ಹೇಳ್ತಾ ಇದ್ದಾರೆ ನೀವು. ಬಂದಿದ್ದಾರೆ, ಮಾತಾಡ್ತಿದ್ದಾರೆ. ಎಷ್ಟೇ ತಾನೇ ಹೇಳಿದ್ದು, ಇನ್ನೇನು ಹೇಳಿದೆ? ಅದಲ್ಲ ನೀವು ಫೋನಲ್ಲಿ ಮಾತಾಡಿದ್ರೆ ನೀವು ಮಾಡಿ ಅಲ್ಲ ನೀವು ಅದನ್ನೇ ಹೇಳ್ತಾ ಇದ್ರೆ ನೀವು ಕನಸು ಅವ್ರು 3 ದಿವಸದಿಂದ ಮಾಹಿತಿ ಗೊತ್ತು. ಬಂದಿದೆ ಸರ್ ಇಲ್ಲ ಆಸ್ಪತ್ರೆಗೆ. ಇದಕ್ಕೆ ರೆಕಾರ್ಡ್ ಬೇಕಂತ ಮಾಡಿಸ್ತಾ ಇರೋದು, ನೆನ್ಪು ಅಲ್ಲ. ಸರ್ ಮೊನ್ನೆ ಸರ್ ನಮ್ಮದು ಗಾಡಿ 3 ಡೇಸ್ ಆಯ್ತು ಇದು ಮಾಡ್ಕೊಂಡು ದುಡಿಯೋ ಗಾಡಿನ ತಗೊಂಡು ಸೀಸ್ ಮಾಡಿಸಿ ಅವ್ರು ನೋಡಿದ್ರೆ ನಿಮ್ಮ ಮೇಲೆ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ನಾವು ಹೇಳಿಲ್ಲ ಅಂತಿದ್ದೀರಾ. ಹಾಂ ನಿಮ್ಮ ಲೀಗಲ್ ಅಡ್ವೊಕೇಟು ಜಗದೀಶ್ ಸರ್, ನಿಮ್ಮ ಲೀಗಲ್ ಅಡ್ವೊಕೇಟು ನಮ್ಮ ಮೇಲೆ ಬರ್ತಾರೆ. ಅವ್ರ ಲೀಗಲ್ ಅಥಾರಿಟೀಸ್ ಇಟ್ಕೊಂಡು ನಮ್ಮ ಮೇಲೆ ಬರ್ತಾರೆ. ರೆಕಾರ್ಡ್ ಐತೆ, ಕಳಿಸ್ತೀನಿ. ಅದಕ್ಕೆ ವಿಡಿಯೋ ಮಾಡ್ಕೊಂತ ಇರೋದು. ಯಾರು? ಷಣ್ಮುಖಪ್ಪನವರು. ಅವ್ರು ಇವಾಗ ಇವ್ರು ನಿಮ್ಮ ಬ್ರಾಂಚಲ್ಲಿ ಬಂದಿದ್ದೀವಿ ನಾವು. ನಮಗೆ ವಿಡಿಯೋ ಬೇಕು. ನೀವು ಏನು ರೆಸ್ಪಾನ್ಸ್ ಮಾಡ್ತಿರೋ, ನಾವೇನು ಮಾತಾಡಿದ್ದೀವಿ, ಯಾರೂ ತಪ್ಪಿರಬಾರ್ದು ಇದರಲ್ಲಿ. ಅದಕ್ಕೆ ನಮ್ಮ ಹುಡುಗ ವಿಡಿಯೋ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಾವು ಗೌರ್ಮೆಂಟ್ ಆಫೀಸಲ್ಲಿ ನೀವು ವಿಡಿಯೋ ಹೆಂಗೆ ಮಾಡ್ತೀರಾ, ಅದಕ್ಕೆ ಪರ್ಮಿಷನ್ ಆಯ್ತಾ, ನಿಮ್ಗೆ ಯಾರು ಅಥಾರಿಟಿ ಕೊಟ್ಟಿತ್ತು ಅಂತ ಮಾತಾಡ್ತಾರೆ ಅವರು. ನಾನು ಕೇಳಿದ್ದು ನಿಮ್ಗೆ ಗೌರ್ಮೆಂಟಾ ಫಸ್ಟು? ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡ್ ಗೌರ್ಮೆಂಟಾ? ಗೌರ್ಮೆಂಟ್ ಆಫೀಸಲ್ಲಿ ವಿಡಿಯೋ ಮಾಡ್ಕೊಬೋದು, ಪ್ರೈವೇಟಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಹೇಳಿಲ್ಲ ಸರ್ ಅವರು. ಮಾಡ್ಕೊಂಡು ಅಲ್ಲ ಆಯ್ತು, ಬೇರೆ ಮಾಡ್ಕೊಂಡಿವಪ್ಪ. ಈಗ ನೀವು ಬನ್ನಿ, ಇಲ್ಲಿ ಮ್ಯಾನೇಜರ್ ಯಾರು ಇಲ್ಲ. ನಾವು ಬ್ರಾಂಚ್ ವಿಸಿಟ್ ಮಾಡಿದ್ದೀವಿ, ಮ್ಯಾನೇಜರ್ ಯಾರು ಇಲ್ಲ. ಮ್ಯಾನೇಜರ್ ಪರವಾಗಿ ನಿಮ್ಮ ಕ್ಯಾಶಿಯರ್ ಮಾತಾಡಿದ್ದಾರೆ. ಈಗ ಅಲ್ಲಿ ನಾನು ಆಲ್ರೆಡಿ ಅವ್ರ ಗಾಡಿ ನಮ್ಮ ಅಲ್ಲಿ ಸ್ನೇಹಿತರಿದ್ದಾರೆ, ಅಲ್ಲಿ ಕಳಿಸೋಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ, ನಮಗೆ ಸೀಸಿಂಗ್ ಚಾರ್ಜ್ ಕೊಟ್ಟರೆ ಮಾತ್ರ ಬಿಡಿಸೋದು, ಗಾಡಿ ಹೊರಗಡೆ ಬಿಡೋದು ಅಂತ ಹೇಳ್ತಾ ಇದ್ದಾರೆ. ನೀವು ಅದೇ ಹೇಳಿದ್ದಾರೆ ಅಂತ. ನಿಮ್ಮ ಫೈನಾನ್ಸರ್ ಯಾರು, ನಿಮ್ದೇನು ಇದೈತೆ ಚಾರ್ಜಸ್ ಇಸ್ಕೊಂಡು ಬಿಡಿ ಅಂತಂದೇ ಹೇಳೋರಂತೆ. ನನಗೆ ನೋಟಿಸ್ ಕಳಿಸ್ಬೇಕು, ಗಾಡಿ ಹೆಂಗೆ ಸೀಸ್ ಆಯಿತು ಅನ್ನೋದು ಪ್ರೂಫ್ ಬೇಕು. ಈಗ ನೀವು ಗಾಡಿ ನಿಮ್ಮ ತಪ್ಪಿಟ್ಕೊಂಡು ಸೀಸ್ ಮಾಡಿಸಿರೋದಕ್ಕೆ ನೀವು ದುಡ್ಡಾಗಿ ಬಿಡಿಸ್ಕೊಡ್ತೀರೋ, ಯಾರು ದುಡ್ಡಾಗಿ ಬಿಡಿಸ್ಕೊಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಗಾಡಿ ಹೊರಗಡೆ ಬಿಡಿಸ್ಕೊಡ್ಬೇಕು. ಬೆಳಿಗ್ಗೆ ಆಫೀಸ್ ಮತ್ತೆ ಇವತ್ತು 2 ಗಂಟೆ ಕಮ್ಮಿ ಮಾತಾಡಿ ಜಗದೀಶ್, ಇವ್ರು ಯಾರು ಮಾತಾಡ್ತಾರೆ. ಜಾಸ್ತಿ ಆಯ್ತು ಅಂತ ಹೇಳಿ ಆಫೀಸರಿಂದ ಬಂದು ಅದೇ ಸಮಸ್ಯೆ ಬಗ್ಗೆ ಸರ್ ಸರ್ ಅದೇ ಮಾತಾಡಿ ಕ್ಲಿಯರ್ ಮಾಡ್ತೀವಿ. ಎಷ್ಟು ದಿನ ಬೇಕು ಸರ್? ಜಗದೀಶ್ ಅಣ್ಣ, ಎಷ್ಟು ದಿವಸ ಬೇಕು ಸರ್? ಜಗದೀಶ್ ಸರ್, ಹಲೋ, ಇನ್ನೊಂದ್ಸರಿ ಮಾಡಪ್ಪ. ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಸರ್ ಜಗದೀಶ್ ಸರ್? ಹಿಂಗೆ ನೋಡೋಣಿರಿ ಅಂದರೆ ಕಾಂಪನ್ಸೇಷನ್ ಕೊಡೋದಾದ್ರೆ ನಮಗೆ 3 ದಿನ ಗಾಡಿ ನಿಂತು ನಮ್ಗೆ ಲಾಸ್ ಆಗೈತಲ್ಲ. ಕಾಂಪನ್ಸೇಷನ್ ಯಾರು ಕಟ್ಕೊಡ್ಬೇಕು? ಹಾಂ 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 ನೋಡಿ 4 ಕಡೆಯಿಂದ ಒಂದು 10-15 ನಿಮಿಷ ಏನು ರೇಟ್ ಬರುತ್ತೆ ನೋಡ್ಕೊಂಡ್ಬಿಟ್ಟು ನಾನೇ ಫೋನ್ ಮಾಡ್ತೀನಿ. 15 ನಿಮಿಷ ನೀವು ಫೋನ್ ಮಾಡೋವರೆಗೂ ನಾವು ಬ್ರಾಂಚ್ ಬಿಟ್ಟು ಹೋಗಲ್ಲ, ಇಲ್ಲೇ ಕುಂತಿರ್ತೀವಿ. ನೀವು ಫೋನ್ ಮಾಡಿ 15 ನಿಮಿಷ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಾಲ್. ಹಾಂ. 1 hour later. ಹಲೋ, ಏನಣ್ಣ? ಡ್ರೈವರ್ ಇಲ್ಲದ
ಡ್ರೈವರ್ ನಮ್ಮ ಇಲ್ಲಿ ಮನೆಗೆ ಬಂದು ಮಕ್ಕಂಡಾನೆ. ಎಲ್ಲಿ ಊರಾಗ ಇದ್ದಾನೆ? 3 ದಿನ ಫುಟ್ಪಾತಾಗ ಮಲಗಿಸಿ ಡ್ರೈವರ್ನ. ಗಾಡಿ ಏನೋ ಆಲ್ರೆಡಿ ಅವ್ರು ಕೊಡ್ತೀವಿ ಅಂತಂದು ಹೇಳಿದ್ರಂತ. ಅವ್ರು ಯಾರು ಇಲ್ಲ ಸರ್ ಇಲ್ಲಿ ಅಂತಂದು ಹೇಳ್ತಿದ್ದಾರೆ. ಅವ್ರು ಈಗ ಮುಂಬೈಯಿಂದ ಹಾಂ ಡೈರೆಕ್ಟ್ ಆಗಿ ಲೀಗಲ್ ಅಡ್ವೊಕೇಟ್ ಅವ್ರಿಗೆಲ್ಲರಿಗೂ ಹಾಕಿದಾಗ ನಾವು ನಿನ್ನೆ ನನ್ನ ಕಣಪ್ಪ 2 ದಿನದಿಂದನೂ ಫೋನ್ ಬಂದು ಸರ್ ಅದಕ್ಕೆ ಹೇಳಿದೀವಿ. ನಾವು ನಿನ್ನೆ ಕೇಳ್ಕೊಂಡು ಬಟ್ ಅದಾಗ್ಲಿಲ್ಲ. ಡ್ರೈವರ್ ನಿನ್ನೆ ಸಂಡೆಯಿಂದ ನೋಡಿದ್ವಿ ಬಟ್ ಡ್ರೈವರ್ ಇರ್ಲಿಲ್ಲ. ಯಾರು ನೋಡಿದ್ರಂತೆ? ಅವರೇ ಹೇಳ್ತಾರೆ ಅವ್ನ ಕತೆ ಹೇಳ್ತಿರೋದು. ಡ್ರೈವರು ಅಲ್ಲಿ ಇಲ್ಲೇ ಇಲ್ಲ, ಡ್ರೈವರ್ ಊರಿಗೆ ಬಂದಾನೆ. ಲೀಗಲ್ ಆಗಿ ನಿನ್ನ ಏಜೆನ್ಸಿನೇ ಬ್ಲಾಕ್ ಮಾಡಿದ್ದಾರೆ. ನಿನ್ನ ಏಜೆನ್ಸಿ ವೆಂಡರ್ ಏನಿದಾರೆ ಅಪ್ ಟು ಡೇಟ್ ನೀವು ಅಟೆಂಡ್ ಆಗ್ಬೇಕು ಅಂತಂದು ಈಗ ಒಂದು 5 ಜನ ಕಾನ್ಕಾಲೆಲ್ಲಾನೆ ತಗೊಂಡು ಏಜೆನ್ಸಿ ಎಲ್ಲ ಬ್ಲಾಕ್ ಮಾಡಿ ಆಯ್ತಾ. ಅಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗೆ ಈಗ ಡ್ರೈವರ್ ಹೇಳಿದ್ರೆ ಇಮಿಡಿಯೇಟ್ ಇಲ್ಲ 10 ನಿಮಿಷ ಗಾಡಿ ರಿಲೀಸ್ ಆಗಿ ಹೊರಗಡೆ ಇರಬೇಕು ಅಂತಂದೆಲ್ಲ ದೂರ ಮಾಡೋದು. ಅಷ್ಟು ಆಗಿತ್ತು. ಡ್ರೈವರ್ ಇಲ್ಲೇ ಇದ್ದಾನೆ ಈಗ. ಡ್ರೈವರ್ ಅಲ್ಲಿ ಊರಿಗೆ ಬಂದಾನೆ ಈಗ. ಡ್ರೈವರ್ ತಡಿಯೋಣ, ಅದೆಲ್ಲ ತಡಿ 1 ನಿಮಿಷ. ಡ್ರೈವರ್ ಹೊಡೆದು ಕಾಲರ್ ಇಟ್ಕೊಂಡು ಎಳ್ಕೊಂಡು ಎಳೆದಾಡಿ ಇದನ್ನೆಲ್ಲದನ್ನ ಎಕ್ಸ್ಪ್ಲೈನ್ ಮಾಡಿದೆ ನಿನ್ನೆ. ಏನ್ ಹೇಳಿದ್ದು ನಿಮ್ಮ ಮ್ಯಾನೇಜರ್ ಅಲ್ಲ, ನಿಮ್ಮ ಮ್ಯಾನೇಜರ್ ಹತ್ರ ನೀವು ಬೇಕಾದ್ರೆ ಇವ್ರ ಹತ್ರ ಎಲ್ಲರ ತಗ ಮಾತಾಡ್ತೀನಿ. ಬಂದು ರೆಡಿ ಆಗು, ಸಾಂಗ್ಲಿಗೆ ಹೋಗೋಣ. ಸಾಂಗ್ಲಿಗೆ ಹೋಗಿ ನನ್ನ ಗಾಡಿ ಹೊರಗೆ ಬಿಡಿಸ್ಕೊಡೋವರೆಗೂ ನಾನು ಬಿಡಲ್ಲ. ಅಲ್ಲಣ್ಣ ಅಲ್ಲಿ ಬಂದು ಮಾತಾಡ್ಬೇಕು ಅವ್ರ ಹತ್ರ. ನಾನು ಎಲ್ಲಿ ಹೋಗಿ ರಿಲೀಸ್ ತಗೋಣ? ನಾನು ಇಲ್ಲಿದ್ದೀನಿ. ಡ್ರೈವರ್ ನಾನು ಫುಟ್ಪಾತಾಗ ಮಲಗ್ಸೋಣ. 4 ದಿನ ಡ್ರೈವರ್ನ ಫುಟ್ಪಾತಾಗ ಮಲಗ್ಸೋಣ? ಏನು ನಿಮ್ಮ ಕಂಪ್ನಿಯಿಂದ ಕೊಡ್ತೀರಾ? ನೀವು ರೂಮ್ ಮಾಡೋ ಮಲಗ್ಸಕ್ಕೆ ದುಡ್ಡನ್ನ? ಈಗ ಡೈಲಿ 3 ದಿನ ನಿಂತೈತೆ, ಕಾಂಪನ್ಸೇಷನ್ ಯಾರು ಕೊಡಬೇಕು? ನೀವು ಕೊಡ್ತೀರಾ ಅವ್ನು ಕೊಡ್ತಾನೆ ಇಟ್ಕೊಂಡವನು? ಮತ್ತೆ ಬಾ ಹೋಗೋಣ ಮಾತಾಡೋಣ ಅಲ್ಲಿ. ಅವ್ನು ಹೇಳ್ತಾರೆ ನಿಮ್ಮ ಮೇಲಲ್ಲಣ್ಣ. ಜಗದೀಶ್ ಅವ್ರು ಹೇಳಿರೋದಕ್ಕೆ ನಾನು ಗಾಡಿ ಹಿಡಿದಿರೋದು ಅಂತ ಹೇಳೋನಲ್ಲ. ಈಗ ನಾನು ನೋಡೋಣ, ನಾನು ಜಾಸ್ತಿ ಮಾತಾಡೋದು ದೊಡ್ಡದು ಮಾಡ್ಕೊಂಬೇಡ. 1 ದಿನದ ಕೆಲಸ. ನೀನು ನನಗೆ ಸಾಂಗ್ಲಿಗೆ ಬಾ, ಅಲ್ಲಿ ನಾನು ಲಾಯರ್ನ ರೆಡಿ ಮಾಡ್ತೀನಿ. ಸೀದಾ ಅವನ ಹತ್ರ ಹೋಗೋಣ. 3 ದಿನದ ಕಾಂಪನ್ಸೇಷನ್. ಹಾಂ, ನನಗೆ ನಮ್ಮ ಡ್ರೈವರ್ ಕಾಲರ್ ಇಟ್ಕೊಂಡು ಹೊಡೆದು ಗಾಡಿ ಕಿತ್ಕೊಂಡು ಹೋಗೋನಲ್ಲ. 3 ದಿನ ಗಾಡಿ ನಿಂತೈತಲ್ಲ. ಇದ್ರ ಒಂದು ಕೆಲಸ ಮಾಡೋಣ. ಹಾಂ, ನಾನು ಕೇಸ್ ಮಾಡ್ತೀನಿ. ಹಾಂ ಹಾಂ ಈಗ ಗಾಡಿ ಹಿಡ್ಕೊಂಡು ಹೋಗಕ್ಕೆ ಹೇಳಿರೋದು ಯಾರು? ನೀವಲ್ಲ. ಅದನ್ನ ಬಂದು ಅಲ್ಲಿ ಮಾತಾಡ್ಬಾರಣ. ಅಲ್ಲಿ ಬಂದು ಲೀಗಲಾಗಿ ಅಲ್ಲೇ ಮಾತಾಡ್ಬಾ ಗಾಡಿ ಕೊಡೋ ಟೈಮಲ್ಲಿ. ಈಗ 3 ದಿನದ ಕಾಂಪನ್ಸೇಷನ್ ಈಗ 3 ದಿನದ ಕಾಂಪನ್ಸೇಷನ್ ನೀನು ಕೊಡ್ತೀಯಾ? 3 ದಿನಕ್ಕೆ ನನ್ನ ಗಾಡಿ ನಿಂತೈತೆ, ಡೈಲಿ 10,000 ಲಾಸ್ ಆಗೈತೆ, ನೀನು ಕಟ್ಕೊಡ್ತೀಯಾ? ಅವ್ನು ಕೇಳೋ ಅಧಿಕಾರ ಇಲ್ಲ. ಹಿಡಿಸಿರೋದು ನೀನಲ್ಲ ಗಾಡಿನ. ಅದನ್ನ ಬಂದಲ್ಲಿ ಹೇಳ್ಬಾ. ಈಗ ಇಬ್ರು ಎದ್ರ ಬದ್ರ ಕುತ್ಕೊಂಡು ಮಾತಾಡೋಣ. ಬರ್ರಿ ಅಲ್ಲೇ ಹೋಗೋಣ. ನಾನು ಲಾಯರ್ನ ಕರ್ಕೊಂಬರ್ತೀನಿ, ಬಾ ಅಲ್ಲೇ ಹೋಗೋಣ. ಹಾಂ, ಬರ್ಬೇಕು. ಸಮಸ್ಯೆ ಆದ್ಮೇಲೆ ಬರಲೇಬೇಕು. ಇಲ್ಲಿ ನಾವು ಮಾಡೋ ಕೆಲಸ ಬಿಟ್ಟು ಬಂದು ಆಫೀಸಾಗ ಕುಂತಿಲ್ಲ. ನಿಮ್ಮ ಆಫೀಸಾಗ ಇವಾಗ ಹಾಂ ಗಾಡಿ ಹಾಂ. ಈ ಕಾಂಪನ್ಸೇಷನ್ ಕೊಡೋದು ಯಾರು ನನಗೆ? ಕಾಂಪನ್ಸೇಷನ್ ಕೊಡೋದು ಯಾರು? ಕಾಂಪನ್ಸೇಷನ್ ನೀವು ಕೊಡಬೇಕಾಗುತ್ತೆ. ನನಗೆ 3 ದಿನ ಗಾಡಿ ಸೀಸ್ ಮಾಡಿಸಿದ್ದೀರಲ್ಲ, EMI ಕಟ್ಟಿದ್ರು. ನೀವು ಟಾಟಾ ಮೋಟರ್ ಫೈನಾನ್ಸ್ ಲಿಮಿಟೆಡ್ ಕಾಂಪನ್ಸೇಷನ್ ಕೊಡ್ರಿ. ಇಲ್ಲ ಅವನು ಪ್ರೂಫ್ ಕೊಡ್ಲಿ, ಬಾ ಅಲ್ಲಿ ಹೋಗಿ ಮಾತಾಡೋಣ. ಅವ್ನು ಫೋನಾಗ ಈಗ ನಾನು ನಿಂತಾಗೆ 3 ದಿನ ಫೋನಾಗ ಮಾತಾಡಿದ್ದೀನಿ, ಕೆಲಸ ಆಗಿಲ್ಲ. ನೀನು ಆಫೀಸ್ದಾಗ ಬಂದಮೇಲೆ ನೀನು ಕೆಲಸ ಮಾಡಿಕೊಟ್ಟಿದ್ದೀನಿ ಇಷ್ಟೊಂದು. ಈಗ ಅಲ್ಲಿ ಫೋನಾಗ ಮಾತಾಡಿದ್ರೆ ಏನಾಗಲ್ಲ. ನೀನು ಬಾ ಹೋಗೋಣ ಅಲ್ಲಿಗೆ. ನಿಮ್ಮ ಮ್ಯಾನೇಜರ್ ತಗ ಹೇಳಿಸ್ತೀನಿ ಬಾ. ನಾವಿಲ್ಲಿ ಕೆಲಸ ಬಿಟ್ಟು ಬಂದಿಲ್ವಾ? ನಾವಿಲ್ಲಿ ಕೆಲಸ ಬಿಟ್ಟು ಈಗ ನಮ್ಮ ಕಾಂಪನ್ಸೇಷನ್ ಕೊಡ್ತೀಯಾ? ನಿನ್ನ ಕೈಯಿಂದ ಕೊಡ್ತೀಯಾ? ಮತ್ತೆ ಬಂದು ನನ್ನ ಗಾಡಿ ಎಲ್ಲಿ ಹಿಡ್ದಿದ್ರು ಅಲ್ಲಿ ಗಾಡಿ ಕೊಡಿಸು. ಹಾಂ ಹಾಂ, ನೋಡೋಣ. ಫಸ್ಟು ನೀನು ಹೇಳ್ತಾ ಇರೋದು, ನೀನು ಲೀಗಲ್ಲಾಗಿ ನೀನೇ ಬರ್ತೀನಿ ಅಂದ್ರು ಬಾ. ಅದೇನೋ ಕೋರ್ಟಾಗೆ ನೋಡ್ಕೊಳ್ಳೋಣ.
ನಾನು ಹೇಳ್ತಾ ಇರೋದೇನು, ನೀನು ನಿನ್ನ ಹೆಸ್ರು ಹೇಳ್ಕೊಂಡು ಅವ್ರು ಇದು ಮಾಡಿರೋದು. ಈಗ ನಾನು ಅಲ್ಲೋಗಿ ನಿನಗೆ ಫೋನ್ ಮಾಡಿದ್ರೆ ನಾನು ಹೇಳೋದು ಕೇಳಪ್ಪ ಒಂದು ನಿಮಿಷ. ಹಾಂ, ನೀನು ಬಾ, ನೀನು ಬಂದು ಎದುರ ಬದ್ರ ಕುತ್ಕೊಂಡು ಮಾತಾಡೋ, ಅವ್ರು ಮೆಟ್ನೋಗಿ ಬಾ, ನಾನು ಹೇಳಿದ್ದು ಹೆಂಗೆ ಗಾಡಿ ಎತ್ಕೊಂಡದೆ ಅಂತ. ಹಾಂ, ನಾವು ನೀನು ಕಂಪ್ನಿ ಅಪ್ಲೈ. ಈಗ ನಾನು ಒಬ್ಬ ಲಾರಿ ಓನರು, ನನ್ನ ಕೆಲಸಗಳು ಬಿಟ್ಟು ನಾನು ನಿನ್ನ ಮುಂದೆ ಬಂದು ಕುತ್ಕೊಳಕ್ಕೆ ನನಗೇನಿದೆ ಐತೆ ಇವಾಗ? ಹಾಂ, ನೀನು ಹೇಳಿರೋದು ತಾನೇ ಅವ್ನ ಗಾಡಿ ಒಳಗೆ ಹಾಕಿರೋದು ಅಂತಂದು ಹೇಳ್ತಾವನಲ್ಲ, ನೀನು ಬಂದು ಮಾತಾಡು. ಹಾಂ ಹಾಂ, ಅವ್ನ ಮೆಟ್ನ ಹೊಡೆದು ಬಿಡ್ತೀನಿ ಹೋಗಿ ಅಲ್ಲೇನೆ. ಏನು ಯಾವನು ಹುಡುಕಿಲ್ಲ ಅಲ್ಲಿ. ಹಾಂ, ಈಗ ನೋಡೋಣ ನನಗೆ ಸಮಸ್ಯೆ ಆಗಿರೋದು ನಿಮ್ಮ ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡ್ ಅವರು ಅವ್ನಿಗೆ ಹೇಳಿರೋದಕ್ಕೆ ಅವ್ನು ಗಾಡಿ ಹಿಡಿದಿರೋದು. ಅವನೇನು ಸುಮ್ಮನೆ ಹುಚ್ಚನ ಮಗ ಅಲ್ಲ, ಏಜೆನ್ಸಿಯನ್ನು ಗಾಡಿ ಹಿಡಿಯೋಕ್ಕೆ. ಈಗ 3 ದಿವಸ ಈಗ ನಿನ್ನ ತಪ್ಪಿತ್ತು, ನೀನು ರಿಲೀಸ್ ಕೊಡಿಸ್ತೆ. ಕಾಂಪನ್ಸೇಷನ್ ಯಾವನ್ ಕೊಡ್ಬೇಕು ನನಗೆ ಇವಾಗ 3 ದಿನದ್ದು? ಹಾಕೋನಲ್ಲ, ನೀನು ಹಾಕಿರೋದೆ. ನೀನು 1.5 ನಿಮಿಷ ಏನು ಮಾತಾಡ್ದು ಅವನ ಹತ್ರ? ನೀನು 1.5 ನಿಮಿಷ ಏನು ಮಾತಾಡ್ದ ಅವನ ಹತ್ರ? 17. ಹಾಂ, ಹ್ಞೂ, ಹಾಂ, ನನಗೇನು ಹುಚ್ಚ ಕೊಡಕ್ಕೆ ಅವನಿಗೆ ನಂಬರ್? ನಿನ್ನ ನಂಬರ್ ತಗೊಂಡು ನಿಮ್ಮ ಬ್ರಾಂಚಾಗ ಮ್ಯಾನೇಜರ್ ಇಲ್ಲ ಅಂದಮೇಲೆ ನೀನೇ ಹೇಳ್ದಲ್ಲ ನಿನ್ನೆ ನಮ್ಮ ಪರ್ಮಿಷನ್ ಇಲ್ಲಿದ್ದ ಅವ್ನು ಒಳಗಾಕೆ ಬರಲ್ಲ. ಮ್ಯಾನೇಜರ್ ಆಗಲಿ ನನ್ನ ಪರ್ಮಿಷನ್ ತಗೋಬೇಕು. ನೀನು ಹೇಳಿದ್ರೆ ಕಾಲ್ ರೆಕಾರ್ಡ್ ಐತಲ್ಲ ನನ್ನ ಹತ್ರ. ಹಾಂ ಹಾಂ, ಹಾಂ, ಅವನು ನಿನ್ನ ಮೇಲೆ ಆಗ್ತವನಲ್ಲ. ಹಾಂ, ಅವನ ಮೇಲೆ ಮಾಡಲ್ಲ. ಕಾಂಪನ್ಸೇಷನ್ ಕೇಸ್ ನಿನ್ನ ಮೇಲೆ ಹಾಕ್ತೀನಿ ಅಣ್ಣ. ನಾನು ಜಗದೀಶ್ ಅನ್ನ ಕಲೆಕ್ಷನ್ ಮ್ಯಾನೇಜರ್ ಮೇಲೆ ಪರ್ಸ್ನಲ್ ಆಗಿ ನಿನ್ನ ಮೇಲೆ ಹಾಕ್ತೀನಿ. ಹಾಂ, ನಿನ್ನ ಮೇಲೆ ಹಾಕೋದು ನಾನು. ಹಾಂ ಹಾಂ ಹಾಂ, ಇಲ್ಲ ನಮ್ಮ 3 ದಿನ ಕೆಲಸ ಬಿಟ್ಟು 3 ದಿನ ಫೋನಾಗ ಮಾತಾಡೋದು ಬಿಟ್ಟು ಇವಾಗ ಆಫೀಸ್ದಾಗ ಬಂದಮೇಲೆ ನೀವು ಮಾಡಿಸಿದ್ರೆ ಈಗ ಬಂದು ನನಗೆ ಗಾಡಿಯಲ್ಲಿ ನೋಡಪ್ಪ, ನನ್ನ ಗಾಡಿ ಎಲ್ಲಿ ಹೇಳ್ಕೊಂಡು ಹೋಗಿದ್ರೆ ಅಲ್ಲಿ ತಂದು ಬಿಡಿಸ್ಬೇಕು ನೀನು ಅಷ್ಟೇ. ಹಾಂ ಹಾಂ, ನೋಡಪ್ಪ ಇಲ್ಲ ಈಗ ಮಾಡಿದ್ಯಾಣ. ಇವಾಗ ನನ್ನ ಗಾಡೀಲಿ 3 ದಿವಸ ಏನ್ ಮಾಡೋದಪ್ಪ? ಹಾಂ, ನೀನು ಲೀಗಲ್ ನನಗೆ ನೋಟಿಸ್ ಕಳಿಸಿ ಸೀಸ್ ಮಾಡಿಸ್ಬೇಕಿತ್ತು. ನಾನು EMI ಕಟ್ಟಲ್ಲ, 3 EMI ಕಟ್ಟಲ್ಲ. ನಾನು 3 EMI ಕಟ್ಟದೇ ಇಲ್ಲ ನಾನು. ನಿನ್ನ ಕೆಲಸ ಏನು ಹೇಳು? ಫಸ್ಟ್ ನೋಟಿಸ್ ಕಳಿಸ್ಬೇಕನ್ನೋದು ಗೊತ್ತಿಲ್ಲ ನಿನಗೆ? ಕಲೆಕ್ಷನ್ ಅವರು ಮಾಡಕ್ಕೆ ಅವ್ನು ಹೆಂಗೆ ಹೇಳ್ತಾವ ನಿನ್ನ ಮೇಲೆ? ಮತ್ತೆ ನಾನು ಯಾರನ್ನೂ ನಂಬಂಗಿಲ್ಲ, ನಿನ್ನೂ ನಂಬಲ್ಲ, ಅವನು ನಂಬಲ್ಲ. ನಿನಗೆ ಗುರು ನೀನು ಬರಬೇಕು, ಅಲ್ಲಿ ಕ್ಲಿಯರ್ ಮಾಡಿ ಬರಬೇಕು ಅಷ್ಟೇ ನಾನು ಹೇಳ್ತಾ ಇರೋದು. ಹಾಂ, ಅವ್ನು ಇಲ್ಲಿಗೆ ಬರೋಕೆ ಅವ್ನಿಗೇನಿಲ್ಲ. ಇವ್ನು ಹೇಳಿರ್ಬೇಕಲ್ಲ ಗಾಡಿ ಹಾಕೊಂಡಿರೋದು. ಹಾಂ, ಈಗ ಹಾಂ, ನೀನು ಗುರು ನಾ ಈಗ ಫೋನಾಗ ಮಾತಾಡಿದ್ರೆ ಅವ್ನು ಪ್ರೂಫ್ ಏನು ಕೊಡಲ್ಲ. ಅಲ್ಲೋ ಕೇಳ್ಬಾ, ನಾನು ಜಗದೀಶಪ್ಪ, ನೀನು ನನಗೆ ಫೋನ್ ಮಾಡಿದ್ದೀನಿ ಅಂದಿದೆಯಲ್ಲ, ನಿನ್ನ ID ಕಾರ್ಡ್ ತೋರಿಸು, ನಾನು ಜಗದೀಶ್ ನನಗೆ ಫೋನ್ ಮೇಲ್ ಮಾಡಿದ್ದೆ, ನೀನು ಪ್ರೂಫ್ ತೋರಿಸ್ಬಾ ಅಂತ ಕೇಳ್ಬಾ. ನೀನು ಅವನಿಗೆ ನಾನು ನನ್ನ ಖರ್ಚಾಗ ಕರ್ಕೊಂಡು ಹೋಗ್ತೀನಿ ಬಾ, ಕಾರ್ ಮಾಡಿ ಕರ್ಕೊಂಡು ಹೋಗ್ತೀನಿ ಬಾ. ಬಾ ಗುರು ಬಾ ನೀನು. ಮತ್ತೆ ಆಗ್ಲಿ ಮತ್ತೆ ಅಷ್ಟೆಲ್ಲ ಇದು ಮಾಡೋದೇನಿತ್ತು, ಕತೆ ಮಾಡೋದೇನಿತ್ತು ಅವತ್ತೇ ಹೇಳ್ಬೋದಾಯ್ತಲ್ಲ. ನಾನು ಕೊಡ್ತೀನಿ ಬಾ ಗುರು, ಒಂದಿನ ರಜಾ ಹಾಕ್ಬ, ನಾನು ಕೊಡ್ತೀನಿ. ಅರ್ಧ ಗಂಟೆ ಫೈನಾನ್ಸ್ ಎಲ್ಲ ಕ್ಲಿಯರ್ ಮಾಡಿದೀವಿ.
ಹಾಂ ಈಗ ಜಗದೀಶ್ ಅನ್ನೋರು ಹೇಳಿರೋದಕ್ಕೇನೆ ನಾನು ಗಾಡಿ ಎತ್ಕೊಂಬಂದಾನ ಅಂತ ಅವ್ನು ಹೇಳ್ತಾ ಇದ್ದಾನೆ. ಹಾಂ ಇಲ್ಲ ಅಂತ ನೀನು ಹೇಳ್ತೀನಿ, ನನಗೆ ಪ್ರೂಫ್ ಬೇಕು, ನಿನ್ನ ಮೇಲೂ ಪ್ರೂಫ್ ಬೇಕು, ಅವನ ಮೇಲೂ ಪ್ರೂಫ್ ಬೇಕು ತಾನೆ. ನಾನು ಲಾಯರ್ ಕರ್ಕೊಂಬರ್ತೀನಿ, ಅಲ್ಲಿ ಹೋಗಿ ಮಾತಾಡೋಣ ಬಾ ಅಂತ ಹೇಳ್ತಿರೋದು ನಿನಗೆ. ಹಾಂ ಹಾಂ ಅವ್ನು ಕಳಿಸಿರೋ ನಿನಗೆ ಇನ್ಕಮಿಂಗ್ ಕಾಲ್ ಬಂದೈತಲ್ಲ ಗಾಡಿ ಹಿಡಿದ ತಕ್ಷಣ ನೀನು ಏನು ಮಾತಾಡಿದೆ 1.5 ನಿಮಿಷ? ಭಾನುವಾರ ಅದೇ ಟೈಮ್. ಈಗ ನೋಡ್ಗುರು ನನ್ನ ಗಾಡಿ ನೋಡ್ಗುರು, ನನ್ನ ಗಾಡಿ ಇಲ್ಲಿಗಲ್ಲಾಗಿ ಇಡಿಸಿರೋದು ನೀನು ಫಸ್ಟು. ಜಗದೀಶ್ ಅನ್ನ ಹೆಸರು ಇಡಿಸಿರೋದು ನನಗೆ. ಸರಿನಾ? ಅಲ್ಲಿ ಗಾಡಿಗೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಡೀಸಲ್ಲು ಫುಲ್ ಟ್ಯಾಂಕ್ ಇತ್ತು, ಗಾಡಿ ಒಳಗೆ ಏನು ಸಾಮಾನು ಇತ್ತು ಅದು ಇರಬೇಕು. ಏನೋ ಇಲ್ಲಿಗೆಲ್ಲ ಗಾಡಿ ಎತ್ಕೊಂಡು ಹೋಗಿರೋರು ನೀವು, ಅದ್ರಲ್ಲಿ ಒಂದಿಲ್ಲ ಅಂದ್ರೂ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನು. ಏನೋ ಇದೆಲ್ಲ ರೆಕಾರ್ಡ್ ಐತೆ. ಅಲ್ಲ ಸರ್ ಏನು ಇದು ಮಾಡ್ತಾರೆ ಈಗ ಅದೇ ಬಗೆಹರಿಸ್ ಬಾರಣ, ನೀನ್ ಬಂದಲ್ಲಿ ಬಗೆಹರಿಸ್ ಬಾ. ಸಮಸ್ಯೆ ಮಾಡ್ತಾರೆ. ಸರಿ ಸಮಸ್ಯೆ ಬಗೆಹರಿಸ್ಕೊಂತೀನಿ. ಇವಾಗ 3 ದಿವಸದ ಲಾಸ್ಟ್ ಯಾರು ಕೊಡ್ತಾರ ನನಗೆ? ನೀನ್ ಕೊಡ್ತೀರಾ? ಯಾರು ಕೊಡ್ಬೇಕು? ನಾನು ಗಾಡಿ ಇಸ್ಕೊಂದಿನಪ್ಪ, 3 ದಿನ ನಿನ್ ಗಾಡಿ ನಿಲ್ಸಿದ್ದಲ್ಲ, ನನಗೆ ಕಾಂಪನ್ಸೇಷನ್ ಯಾರು ಕೊಡ್ಬೇಕು? ಕಲೆಕ್ಷನ್ ಅವ್ರ ಲೈನಿಗೆ ತಗ ಅಣ್ಣ, ಅವ್ರ ಲೈನ್ ತಗ ಮಾತಾಡೋಣ. ಅವ್ರ ಲೈನಿಗೆ ತಗ ಮಾತಾಡೋಣ. ನಂಬರ್ ಯಾರ ಹತ್ರ? ಗಾಡಿ ಅವ್ರು ಹೇಳಿದ್ರು. ಗಾಡಿ ಅವ್ರು ಹಿಡಿಸಿದ್ರು. ಈಗ ಜಗದೀಶ್ ಅನ್ನೋರು ಮ್ಯಾನೇಜರ ಅಥವಾ ಕಲೆಕ್ಷನ್ ಅವರ? ಮತ್ತೆ ಕಲೆಕ್ಷನ್ ನೀವು ಹೇಳಿದಕ್ಕೆ ತಾನೇ ಅವ್ರು ಗಾಡಿ ಇಟ್ಕೊಂಡಿರೋದು. ಇಲ್ಲ ದೊಡ್ಡದೊಂದು ಅವ್ರು ಆಫೀಸಾಗೆ ಕುಂತಿದ್ದೀನಿ, ನಿಮ್ಮ ಮ್ಯಾನೇಜರು ಇಲ್ಲ, ಇಲ್ಲಿ ಎಂಪ್ಲಾಯ್ಗಳಿಲ್ಲ, ನೀವೆಲ್ಲ ಎಲ್ಲಿಗೋಗಿ ಏನು ಮಾಡ್ತಾ ಇದ್ದೀರಾ? ಮ್ಯಾನೇಜರ್ ಇಲ್ಲ, ಬ್ರಾಂಚ್ ಮ್ಯಾನೇಜರ್ ಮಾತಾಡಕ್ ನಾನು ತೋರ್ಸಪ್ಪ ಹಂಗೆ ನೋಡಿ. ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡ್ ಎಷ್ಟು ಖಾಲಿ ಆಯ್ತು ನೋಡ್ರಿ. ಈ ಕಡೆ ಎಲ್ಲ ಸೇರಿ ತೋರ್ಸಪ್ಪ, ನಮ್ಮನ್ನೊಂದಿಷ್ಟು ಎಷ್ಟು ಜನ ಬಂದಿದೀವಿ ಅಂತ ಕೇಳಕ್ಕೆ. ಅಣ್ಣ ಅಯ್ಯರವರೇ ಹೇಳಿದ್ರೆ ಅಲ್ಲಿ ಸೀಸ್ ಮಾಡಕ್ಕೆ ಅಂತ ಕೇಳೋಣ. ಈಗ ಹೇಳ್ದವ್ರು ಯಾರು ಸೀಸ್ ಮಾಡಕ್ಕೆ? ಹಲೋ ಜಗದೀಶ್ ಅಣ್ಣ, ಇವಾಗ ನಾನು ಅಯ್ಯರ್ ಹೊರತಾಗ ಮಾತಾಡ್ತೀನಿ. ಈಗಪ್ಪ ನಾನೀಗ ಬೇಡ, ಬಿಟ್ಟಾಕು. ಈಗ ನೋಡ್ಗುರು ಆಯ್ತು ಬಿಟ್ಟಾಕಪ್ಪ. ಈಗ ಒಂದು ನಿಮಿಷ ನಾನು ಹೇಳೋದು ಕೇಳ್ತೀಯಾ? ಒಂದು ನಿಮಿಷ ನಾನು ಹೇಳೋದು ಕೇಳ್ತೀಯಾ? ಆಯ್ತು, ಕಂಪ್ನಿ ಟಾಟಾ ಮೋಟರ್ಸ್ ಫೈನಾನ್ಸ್ನು ಸೈಡಿಗೆ ಬಿಸಾಕು, ನಾನು ಅಜಯನ್ನ ಕಸ್ಟಮರ್ನು ಸೈಡಿಗೆ ಬಿಸಾಕು. ಏನು ನಾನು ನೀನು ಫ್ರೆಂಡ್ಶಿಪ್ಪಾಗಿ ಬಾ, ಸಾಂಗ್ಲಿಗೆ ಹೋಗೋಣ. ಅದೇನು ಖರ್ಚೆಲ್ಲ ನೋಡ್ಕೊಂತೀವಿ, ಹೋಗೋಣ ಬರೋಣ. ಸಮಸ್ಯೆಗಳು ಎಲ್ಲರಿಗೂ ಇರ್ತಾವ ಗುರು. ಇವ್ರಿಗೆ ಟೇಕ್ ಅವರಿಗೆ ಕೊಡ್ತೀವಿ ಅಂತ. ಯಾರ ಹತ್ರ ಪರ್ಮಿಷನ್ ಕೊಡಿಸ್ಬೇಕು ಹೇಳಿ, ನಾನು ಮಾತಾಡ್ತೀನಿ. ಪರ್ಮಿಷನ್ ಬೇಕಾ? ನಾನು ಕೊಡಿಸ್ತೀನಿ. ಇನ್ನೇನಪ್ಪ ನಿನ್ಗೆ ಯಾರ ಹತ್ರ ಪರ್ಮಿಷನ್ ಬೇಕು ಹೇಳಿ, ನಾನು ಮಾತಾಡ್ತೀನಿ. ಅವರೇ ಸೀಸ್ ಮಾಡಿಸಿದ್ರು ಅಂತ. ನಾನು ಇವಾಗ ರಿಲೀಸ್ ತಗೊಂಡಕ್ಕೆ ನಾನು ರೆಡಿ ಇಲ್ಲ. ನಾನು ಹೇಳೋದು ಕೇಳ್ತೀವಿ ಒಂದು ನಿಮಿಷ. ನಾನು ರಿಲೀಸ್ ತಗೊಳಕ್ಕೆ ನನ್ನ ಗಾಡಿ ಎಲ್ಲಿತ್ತೋ ಅಲ್ಲಿಗೆ ಬಿಡಬೇಕು. ನನ್ನ ಡ್ರೈವರ್ಗಳಿಗೆ ಯಾರು ಹೊಡೆದಿದ್ರು ಅವ್ರನ್ನ ಕರೆಸ್ಬೇಕು, ಸರಿನಾ? ನನ್ನ ಗಾಡಿ ಸೀಸ್ ಮಾಡಕ್ಕೆ ಯಾರು ಹೇಳಿದ್ರು ಅವರು ಅಲ್ಲಿಗೆ ಬರಬೇಕು. ಈಗ ಅಲ್ಲ ಗುರು, ನಿನ್ನ ಹೆಸರು ಬರ್ತದೆ ಇವಾಗ. ಅದರಲ್ಲಿ ಏಜೆನ್ಸಿ ಮೇಲೆ ಕಂಪ್ಲೇಂಟ್ ಮಾಡೋರು ನಿನ್ನ ಮೇಲೂ ಬರ್ತದ. ಅದು ನಿನ್ನ ಮೇಲೂ ಕಂಪ್ಲೇಂಟ್ ಹಾಕ್ಬೇಕಾಗುತ್ತಲ್ಲ ನಾನು.
ಗುರು ನೀನು ನಿಮ್ಮ ಬ್ರಾಂಚಲ್ಲಿ ನಿಮ್ಮ ಮ್ಯಾನೇಜರಲ್ಲಿ ನಿಮ್ಮ ಮ್ಯಾನೇಜರ್ಗಳಿಗೆ ಇದಕ್ಕೆ ಉತ್ತರ ಕೊಡಬೇಕು. ನನಗದು ಬೇಕೇ ಆಗಿಲ್ಲ. ನೀವು ಕೆಲಸ ಮಾಡಿದಿರೋ ಅಥವಾ ಬಿಟ್ಟಿದಿರೋ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ನನ್ನ ಸಮಸ್ಯೆ ಬಗೆಹರಿಸಿ ಅಂತ ನಾನು ಕೇಳ್ತಾ ಇರೋದು. ಹಾಂ 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 ನೀನು ಹೇಳ್ದಲ್ಲ ಸೀಸ್ ಮಾಡ್ದಲ್ಲ ನೀನು ಇಷ್ಟೆಲ್ಲ ತಾಪತ್ರಯ ರಿಲೀಸ್ ಮಾಡಿಸ್ತೀರಿ ಹೇಳು. ಹಾಂ ಹೇಳ್ದಲ್ಲ ಇದು ಮಾಡೋದು ಇಷ್ಟೆಲ್ಲ ತಾಪತ್ರಯ ಮಾಡ್ಕೊಂಡು ನೀನೇನು ಕಂಪ್ಲೇಂಟ್ ಮಾಡಿಸ್ತೀಯಾ? ಹಾಂ 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 ಕಂಪ್ನಿ ಎಂಪ್ಲಾಯ್ ಅಂತ ಕಂಪ್ನಿ ಕಸ್ಟಮರ್ ಅಂತಂದು ಕಂಪ್ನಿ ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಟ್ಟಿದೆ. ಇದು ಮೇಲ್ಪಟ್ಟು ಅದು ಇಶ್ಯೂನೇ ಆಗ್ಬೇಕು ಅಂತಂದ್ರೆ ನಾನ್ ಏನ್ ಮಾಡ್ಬೇಕು? ನನ್ನಿಂದ ಏನಾಗುತ್ತೆ? ಕಂಪ್ನಿ ಇರುತ್ತೆ, ಕಂಪ್ನಿ ಏನಿರುತ್ತೆ ಕಂಪ್ನಿ ಮೇಲೆ ಏನ್ ಮಾಡಿದ್ರೆ ಮಾಡಿ ತೊಂದ್ರೆ ಇಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ? ಈಗ ಆಯ್ತು ಗುರು. ಈಗ ಇಷ್ಟೊಂದು ನಾವು ನೀನು ಹೇಳೇ ಇಲ್ಲ ಅಂದಮೇಲೆ ಇಷ್ಟೊಂದು ರಿಸ್ಕ್ ಯಾಕೆ ತಗೊಂತಿದ್ದೀನಿ 3 ದಿನದಿಂದ? ನೀನು ಗುರು ನೀನು ಹೇಳಿರೋದಕ್ಕೇನೆ ಅವ್ನು ಸೀಸ್ ಮಾಡಿರೋದು. ಏಜೆನ್ಸಿಯವರು ನೀನು ಹೇಳ್ದೆ ಸೀಸ್ ಮಾಡಿಲ್ಲ ಅಂತಂದು ಅವ್ರು ಹೇಳ್ತಾ ಇದ್ದಾರೆ. ಈಗ ನೀನು ನಾನು ಹೇಳೇ ಇಲ್ಲ, ನಾನು ಹೇಳ್ದಂಗೆ ಅವ್ರು ಸೀಸ್ ಮಾಡೋರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲೇ ಹೋಗಿ ಮಾತಾಡೋಣ ಅಂತ ನಿನ್ಗೆ ಹೇಳ್ತಾ ಇರೋದು. ಹಾಂ ಈಗ ಹಾಂ ಗಾಡಿ ಬಿಡ್ರಿ ಅಂತಂದು ಹೆಂಗ್ ಹೇಳ್ಬೇಕಂತ ನೀನೇ ಹೇಳ್ಕೊಟ್ಟೇನ. ಅದ್ ಹೆಂಗ್ ಮಾತಾಡ್ಬೇಕು ಹೇಳ್ಬೇಕು ಅಂತಂದ್ರೆ ಆಯ್ತು, ನಾನೇ ಹಿಂದಲ್ಲಿ ನಿನ್ಗೆ ಹೇಳ್ಕೊಟ್ಟೆ ಮಾತಾಡು ಅಂತ, ಸರಿನಾ? ಈಗ ನನಗೆ ನೋಡ್ಬಿಡು, ನನ್ನ ಡ್ರೈವರ್ಗೆ ಹೊಡೆಯೋ ಅಧಿಕಾರ ಅವನಿಗಿರಲಿಲ್ಲ, ಸರಿನಾ? ನಾನು ಗಾಡಿ ಡ್ರೈವರ್ಗೆ ಹೊಡೆಯೋ ಅಧಿಕಾರ ಅವನಿಗಿರಲಿಲ್ಲ. ಕಿತ್ಕೊಂಡು ಗಾಡಿ ಅವನು ಅಥಾರಿಟಿಯಾಗಿ ಇಟ್ಕೊಳ್ಳೋಕ್ಕೆ ಅಧಿಕಾರ ಅವನಿಗಿರಲಿಲ್ಲ. ನಿಮ್ಮ ಟಾಟಾ ಫೈನಾನ್ಸ್ ಮೋಟರ್ಸಾಗಿ ನಂದು ಲೋನ್ ಇರೋದಕ್ಕೆ ತಾನೇ ಅವ್ನು ಹೇಳ್ಕೊಂಡು ಹೋಗಿರೋದು. ಇವಾಗ ನೀನು ಕ್ಲಿಯರ್ ಮಾಡಬೇಕು. ಈಗ ಸರಿಯಪ್ಪ, ಸರಿ ಗುರು ಆಯಿತು. ಈಗ 3 ದಿವಸದ ಕಾಂಪನ್ಸೇಷನ್ ನೀವು ಕಂಪ್ನಿಯವ್ರು ಕೊಡಿಸ್ತೀರಾ ಅಥವಾ ನಿನ್ನ ಕೈಯಿಂದ ಕೊಡ್ತೀಯಾ ಅಥವಾ ಕೇಸ್ ಹಾಕ್ಬೇಕಾ ಹೇಳ್ಬಿಡು. ಹಾಂ ಹಾಂ ಏರಿಯಾ ಮ್ಯಾನೇಜರ್, ಹೌದು. ಹಾಂ 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 ಹಂಗೆ ರೀ ಲೈನಿಗೆ ತಗೊಂತೀನಿ ಅವ್ರನ್ನ. ಹಂಗೆ ಲೈನಿಗೆ ತಗೊಂತೀನಿ. ಕಟ್ ಮಾಡಬೇಡಿ ನೀವು. ಹಂಗೆ ರೀ ಅವ್ರ ಲೈನಿಗೆ ತಗೊತೀನಿ, ಮಾತಾಡೋಣಂತೀರಿ. ಒಂದು ನಿಮಿಷ. ಏನು ಅವ್ರಿಗೆ ಫೋನ್ ಮಾಡಿದ್ದೆ. ಹಲೋ, ಗುಡ್ ಆಫ್ಟರ್ನೂನ್ ಸರ್. ಅಜಯ್ ಮಾತಾಡ್ತಾ ಇರೋದು, ನಿಮ್ಮ ಕಸ್ಟಮರು. ಈಗ ಗಾಡಿ ಏನೋ ರಿಲೀಸಿಂಗ್ ಕೊಡ್ಸಿದ್ರಿ ನಮಗೆ. ಗಾಡಿ ಏನೋ ಜಗದೀಶ್ ಅವ್ರು ಯಾರ್ಯಾರೋ ಲೀಗಲ್ ಅವ್ರ ಹತ್ರ ಮಾತಾಡಿ ಈಗ ರಿಲೀಸಿಂಗ್ ಕೊಡಿಸಿದ್ದಾರೆ. ಈಗ 3 ದಿನ ನಿಂತಿದ್ದು ಕಾಂಪನ್ಸೇಷನ್ನು ನೀವು ಕಂಪ್ನಿ ಕಡೆಯಿಂದ ಕೊಡಿಸ್ತೀರಾ ಅಥವಾ ನಾವು ಲೀಗಲ್ಲಾಗಿ ಏನನ್ನು ಮಾಡಬೇಕಾ? ಅದೇನು ಯಾವ ಥರ? ಇವಾಗ ಜಗದೀಶ್ ಅವ್ರನ್ನ ಕೇಳೋದಕ್ಕೆ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ರಿ ಅಂದರು. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ವಿ. ಜಗದೀಶ್ ಲೈನಲ್ಲಿ. ಹೌದು ಅದು ಆಗಿದೆ, ಕ್ಲಿಯರ್ ಆಗಿದೆ. ಬಟ್ ಇವರು 3 ದಿನ ಸ್ಟಾಪ್ ಆಗಿರೋದಕ್ಕೆ ಕಾಂಪನ್ಸೇಷನ್ ಯಾಕೆ ಕೊಡ್ತಾರೆ ಅಂತಂದ್ರು. ಅದಕ್ಕೆ ಸರ್ಗೆ ನಮ್ಗೆ ಅಷ್ಟು ಮಾಹಿತಿ ಇರಲ್ಲಪ್ಪ, ಅದನ್ನ ಸರ್ಗೆ ಕೇಳಿದ್ರೆ ಅಂತಂದು ಹೇಳಿದ್ರೆ ಯಾವ್ದು ಇರಲ್ಲಪ್ಪ, ಅದು ಟೀಚಿಂಗ್ ಮಾಡೋದೇ ಇದಿಲ್ಲ, ಅಥಾರಿಟಿ ಇಲ್ಲ ಅಂತ ಈಗ ಹೋಗಿದ್ದಾರೆ ಅಂತಂದಿಲ್ಲದೆ ನಾವು ಅದಕ್ಕೆ ಹೊರದಾಡ್ತೀವಿ. ಕಾಂಪನ್ಸೇಷನ್ ಯಾರು ಕೊಡ್ಬೇಕೀಗ? ಕೊಡಂಗಿಲ್ಲ ಅಂತ ಏನು ಸುಮ್ಮನೆ ಆಗಿದ್ದಾರೆ. ಅದು ಬರಂಗಿಲ್ಲಪ್ಪ, ಮಾತಾಡ್ತೀವಿ ಯಾರು ಅಂತ ಗೊತ್ತಿಲ್ಲ. ಈಗ ನಾವು ಟೀಚಿಂಗ್ ಮಾಡಕ್ಕೆ ಹೇಳಿಲ್ಲ, ಮಾಡಿದಾನೆ ಅವನ ಮೇಲೆ ಹಾಕಿರ್ಬೇಕು ಅಂತ ನಮ್ಗೆ ಅವಾಗಿಂದ ನಾವು ಅಷ್ಟೇ ಮಾಡ್ತೀವಿ. ಈಗ ಸರ್ ಒಂದು ಕೆಲಸ ಮಾಡಿ, ಈಗ ಅವನು ಜಗದೀಶ್ ಸರ್ ಮೇಲೆ ಹೇಳ್ತಾವನಲ್ಲ, ಅವ್ರು ಸೀಸ್ ಮಾಡಿರೋರು. ನಾನು ಬೆಳಗ್ಗೆ ಸಾಂಗ್ಲಿಲಿ ಲಾಯರ್ನ ರೆಡಿ ಮಾಡ್ತೀನಿ. ಜಗದೀಶ್ ಸರ್ನ ನಮ್ಮ ಜೊತೆ ಕಳಿಸ್ಕೊಡಿ ಒಂದಿನ.
ಅಲ್ಲೇ ಹೋಗಿ ಅದೇನಾಯ್ತೋ ಕ್ಲಿಯರ್ ಮಾಡಿಕೊಂಡು ಅವ್ರು ಹೇಳ್ತಾ ಇರೋದು ಮೇನ್ ಜಗದೀಶ್ ಸರ್ ಮೇಲೆ. ಅಲ್ಲೋಗಿ ಫೋನ್ನ ಮಾಡಿ ಮಾತಾಡಿ ನಮಗೆ ಇದಿಷ್ಟೆಲ್ಲ ರಗಳೆ ಆಗಲ್ಲ. ಅಲ್ಲೋದ್ಮೇಲೆ ಅಲ್ಲಿ ಯಾರೋ ಹೋದ್ಮೇಲೆ ರೆಸ್ಪಾನ್ಸು ಮಾಡಲ್ಲ. ನಿಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಜೊತೆ ಜಗದೀಶ್ ಸರ್ನ ಕಳಿಸ್ಕೊಡಿ. ಅವ್ರ ಟ್ರಾನ್ಸ್ಪೋರ್ಟೇಷನ್ ಏನಾಯಿತು ನಾವು ಮಾಡ್ಕೊಂಡು ಕರ್ಕೊಂಬರೋ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಅಲ್ಲೋಗಿ ಗಾಡಿದು ಅದೇನಾಯಿತು ಲೀಗಲ್ಲಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಅವ್ರು ಒಂದೇ ಮಾತು ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾನು ಅಲ್ಲಿ ಕಳಿಸಿದ್ದೀನಿ, ನಮ್ಮವ್ರು ಇದ್ದಾರೆ ಅಲ್ಲಿ ಅವ್ರು ಕೇಳ್ತಾ ಇರೋದಕ್ಕೆ ಅವರು ಜಗದೀಶ್ ಸರ್ ಮೇಲೆ ಹೇಳ್ತಾ ಇದ್ದಾರೆ. ಜಗದೀಶ್ ಸರ್ನ ನಮಗೆ ಇವತ್ತು ಕಳಿಸ್ಕೊಡಿ, ನಾಳೆ ಬೆಳಗ್ಗೆ ಕಳಿಸ್ಕೊಡಿ. ನಾಳೆ ಸಾಂಗ್ಲಿಗೆ ಹೋಗ್ಬಿಟ್ಟು ಅವ್ರು ಹೇಳಿದ್ರ ಇವ್ರು ಹೇಳಿದ್ರ ಅಂತ ಎಲ್ಲ ಕ್ಲಿಯರ್ ಆದಮೇಲೆ ಅಲ್ಲಿ ಮಾತಾಡ್ಕೊಂಡು ಬೇಕಾದರೆ ನಾವು ಕರ್ಕೊಂಬಂದು ಅದು ಇದು ಮಾಡ್ತೀವಿ. ನಾವು ಕಾಂಪನ್ಸೇಷನ್ ಅವ್ರ ಹತ್ರನೇ ತೊಗೋತೀವಿ. ಹಾಂ ಹಾಂ ಈಗ ಅಲ್ಲಿ ಅಲ್ಲ ಮಾತಾಡ್ತಾರೆ ಸರ್. ಗಾಡಿ ಹೊರಗೆ ಬಂದಮೇಲೆ ಅಂತೂ ಯಾರೂ ಮಾತಾಡಲ್ಲ. ನನಗೆ ಕಾಂಪನ್ಸೇಷನ್ ಬೇಕು. 3 ದಿನ ಗಾಡಿ ನನಗೆ ನನ್ನ ತಪ್ಪಿಲ್ಲದೆ ಲಾಸ್ ಆಗೈತಲ್ಲ. ಈಗ ಏನು ತಪ್ಪಿದೆ? ಪೇಮೆಂಟ್ ಪ್ರೊಸೀಜರ್ ಯಾವ ಥರ ಇದೆ ನಿಮ್ಮ ಹತ್ರ ಹೇಳಿ. ಎಷ್ಟು EMI ಗಾಡಿ ಸೀಸ್ ಮಾಡ್ಬೋದು, ಎಷ್ಟು ಡ್ಯೂ ಇದ್ರೆ ಗಾಡಿ ಸೀಸ್ ಮಾಡ್ಬೋದು, ಅದೊಂದು ಸ್ವಲ್ಪ ನನಗೆ ಗೊತ್ತೇ ಇಲ್ಲ. ಹೇಳಿ ಸ್ವಲ್ಪ ಹೇಳಿ. ಅಲ್ಲ ಸರ್, ನೀವು ಹೇಳಿ, ನೀವು ನನಗೆ ಹೇಳಿ ಅಲ್ಲ. ಇವಾಗ ನೀವು ನನಗೆ ಹೇಳಿದ್ರೆ ನನಗೆ ಗೊತ್ತಾಗುತ್ತಾನೆ. ಈಗ ನನ್ನ ತಪ್ಪು ಅಂತ ಹೇಳಿದ್ರಲ್ಲ, ಎಷ್ಟು EMIಗೆ ನೀವು ಗಾಡಿ ಎತ್ಕೊಂಡು ಹೋಗ್ಬೋದು ಅದನ್ನ ಹೇಳಿ ನನಗೆ. ನೋಟಿಸ್ ಎಲ್ಲಿದೆ? ನೋಟಿಸ್ ಕಳಿಸಿದ್ದೀರಾ ನೀವು ಮನೆಗೆ? ಈಗ ತಪ್ಪ ಯಾರ್ದು? ನನ್ನ ತಪ್ಪ ನಿಮ್ಮ ತಪ್ಪ? ತಪ್ಪ ಯಾರ್ದು? ಈಗ ನನ್ನ ತಪ್ಪ ಅಂತ ಹೆಂಗೆ ಹೇಳ್ತಾ ಇದ್ದೀರಾ ನೀವು? 3 EMI ಆಗಿಲ್ಲ, 1 EMI ಮೇಲೆ 3 ದಿನ ಆಗಿರೋದು. ಆಯ್ತು, 2 EMI ಲೆಕ್ಕ ಇಟ್ಕೊಳ್ಳಿ. 2 EMI ಲೆಕ್ಕ ಇಟ್ಕೊಳ್ಳಿ. ನೋಟಿಸ್ ಕಳಿಸ್ದಂಗೆ ಗಾಡಿ ಸೀಸಿಂಗ್ ಹೆಂಗೆ ಕೊಟ್ಟರು? ಸೀಸ್ ಹೆಂಗೆ ಮಾಡಿದ್ರು? ನೀವಿವಾಗ ಹೇಳ್ತಾ ಇರೋದು ನೀವು ನನ್ನ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಏನು ಹೇಳಿದ್ರಿ? EMI ಕಟ್ತಿದ್ದು ನನ್ನ ತಪ್ಪು ಅಂದಿದ್ದು. ನಾನು ನಿಮ್ಗೆ ಹೇಳ್ತಾ ಇರೋದು ಇದು ಆನ್ಸರ್. ಕಂಪ್ನಿ ಕಡೆಯಿಂದ ಕಾಂಪನ್ಸೇಷನ್ ಬರಲ್ಲ. ಈಗ ಕಂಪ್ನಿಯವರೇ ಸ್ಟಾಪ್ ಮಾಡಿಸಿದ್ದು ಅಂತ ಅವ್ರು ಹೇಳಿದ್ರೆ ಅಲ್ಲೋದ್ಮೇಲೆ ಕಳಿಸ್ರಿ. ಜಗದೀಶ್ನ ಅಲ್ಲೇ ಕರ್ಕೊಂಡು ಹೋಗ್ತೀವಲ್ಲ ಸಾಂಗ್ಲಿಗೆ, ಅಲ್ಲೇ ಡಿಕ್ಲೇರ್ ಆಗಿ ಹೋಗ್ಲಿ. ಅಲ್ಲಿ ಕೋರ್ಟ್ ಐತೆ, ಅಲ್ಲಿ ಕಾನೂನು ಐತೆ, ಅಲ್ಲಿ ಲಾಯರ್ ಇರ್ತಾರೆ, ಅಲ್ಲಿ ಪೊಲೀಸ್ ಇರ್ತಾರೆ. ಒಂದಿನ ಕಳಿಸ್ಕೊಡಿ ಸರ್. ಕಸ್ಟಮರ್ಗಿಂತ ನಿಮ್ದು ವರ್ಕೇ ದೊಡ್ಡದಾಯ್ತಾ? ಇಲ್ಲಿ ನಮಗೆ ಕೆಲಸ ಕಾರ್ಯ ಬಿಟ್ಟು ನಾವಿಲ್ಲಿ 6 ಜನ ಬಂದು 3 ದಿನದಿಂದ ಹೊಡೆದಾಡ್ತಾ ಇಲ್ವಾ? ನಮಗೆ ಕೆಲಸ ಕಾರ್ಯ ಬಿಟ್ಟು ನಾವಿಲ್ಲಿ 3 ದಿನದಿಂದ ಬಂದು ಹೊಡೆದಾಡ್ತಾ ಇಲ್ವಾ? ಈಗ ನಾವು 3 ದಿನದಿಂದ ಇದಕ್ಕೆ ಹೊಡೆದಾಡ್ತಾ ಇಲ್ವಾ ಕೆಲಸ ಕಾರ್ಯ ಬಿಟ್ಟು? ಚಾರ್ಜ್ ಇಲ್ಲ, ಫೋನ್ ಸ್ವಿಚ್ ಆಫ್. ಸತತವಾಗಿ 2 ಅವರ್ ಇಲ್ಲಿ ಕುತ್ಕೊಂಡು ಮಾತುಕತೆ ಆದಮೇಲೆ ಇಲ್ಲಿ ನೋಡಿ, ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡಲ್ಲಿ ಒಬ್ಬರು ಇಲ್ಲ, ಸರ್ ಒಬ್ರು ಇದ್ದಾರೆ, ಇವರೊಬ್ರು ಇದ್ದಾರೆ ಅಷ್ಟೇ. ರೆಸ್ಪಾನ್ಸ್ ಮಾಡಿದ್ರು, ಇವ್ರು ಚೆನ್ನಾಗಿ ಮಾಡಿದ್ರು, ಪಾಪ ಪರವಾಗಿಲ್ಲ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಎಂಪ್ಲಾಯಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬಟ್ ಇನ್ನೂ ಇದು ಕೇಸ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಕಂಟಿನ್ಯೂಷನ್ ಆಗುತ್ತೆ. ನಮಗೆ ತುಂಬ ತೊಂದರೆ ಆಗಿದೆ ಟಾಟಾ ಮೋಟರ್ಸ್ ಫೈನಾನ್ಸ್ ಲಿಮಿಟೆಡಿಂದ. ಇದು ಬಂದು ನಮ್ಮ ದುರ್ಗದಲ್ಲೇ ಇರೋದು ನೋಡಿ, ಇಲ್ಲಿ ಹಾಕಿದಾರೆ. ಇದೇ ಬ್ರಾಂಚ್ ಇದು. ಇಲ್ಲಿಂದನೇ ನಮಗೆ ಸಮಸ್ಯೆ ಆಗಿರೋದು. ಇವಾಗ ಇನ್ನೂ ಏನೇನಾಗುತ್ತೆ ಅನ್ನೋ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ, ಕಂಟಿನ್ಯೂ ಗೊತ್ತಾಗುತ್ತೆ ಏನೇನಾಗೈತೆ ಏನೇನು ಅಂತ. ಇಲ್ಲಿಗಂತೂ ನಮ್ಗೆ ಕ್ಲಿಯರ್ ಆಗಿಲ್ಲ. ಇವಾಗ ಫೈನಲಾಗಿ ಗಾಡಿ ಬಿಡೋಕೆ ಹೇಳ್ತವ್ರೆ, ಬಟ್ ನಮಗೆ ಕಾಂಪನ್ಸೇಷನ್ ಕೇಳ್ತಾ ಇದ್ದೀವಿ. 3 ದಿನ ಗಾಡಿ ನಿಲ್ಲಿಸಿದ್ದೀರಾ, ನಮಗೆ ಕಾಂಪನ್ಸೇಷನ್ ಕೊಡ್ರಿ. ಎಲ್ಲಿವರೆಗೂ ನಾವಂತೂ ಹೋಗಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ನಾವು ಗಾಡಿ ಎತ್ಕೊಂಡು ಬರಲ್ಲ, ಕಾಂಪನ್ಸೇಷನ್ ಕೊಡೋರು ಗಾಡಿ ಎತ್ಕೊಂಬರಲ್ಲ, ಅಲ್ಲೇ ಇರಲಿ, ಇವ್ರ ಮೇಲೆ ಕೇಸ್ ಹಾಕ್ತೀವಿ. ಡ್ರೈವರ್ ಮೇಲೆ ಕೈನೂ ಮಾಡಿದ್ದಾರೆ. ಅದು ಮೇನ್ ಇಂಪಾರ್ಟೆಂಟು. ಡ್ರೈವರ್ ಹೊಡೆದು ಗಾಡಿ ಕಿತ್ಕೊಂಡು ಹೋಗಿರೋದು. ಇವ್ರು ಪರ್ಮಿಷನ್ ಕೊಡ್ದು ಟಾಟಾ ಮೋಟರ್ಸ್ ಅವ್ರು ಗಾಡಿ ಕಿತ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಮಾಡ್ತೀವಿ, ಬಿಡಲ್ಲ. ಎಲ್ಲರೂ ಗೊತ್ತಾಗಬೇಕಿದು, ಯಾರ್ಯಾರು ಎಂತೆಂಥ ಫ್ರಾಡ್ಗಳು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕಷ್ಟೇ.